ತೇಜೋ ಆತ್ಮಾಶ್ರೇಣ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೈಹಾನೇತಿರುಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಈಗ ಷಷ್ಠಸ್ಕಂಧ ಅಷ್ಟಮೋಧ್ಯಾಯ ನಾರಾಯಣ ಕವಚ. ಇದರ ಮುಖ್ಯವಾದಂಥ ಅಧ್ಯಾಯ ಪೂರ್ತಿ ನಾರಾಯಣ ಕವಚನೇ ಬಂದಿರೋದು. ಅದರಲ್ಲಿ ಕೆಲವು ವಿಶೇಷಾಂಶಗಳನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಶುರುವಾಯಿತು ಹರಿರ್ವಿದ ಅಧ್ಯಾತ್ಮ ಸರ್ವರಕ್ಷಾಂ ಯಸ್ತಾಂಗ್ರಿ ಪದ್ಮಃ ಪತಗೇಂದ್ರ ಪೃಷ್ಠ ಅಂತ ಪ್ರಾರಂಭ ಆಗುತ್ತೆ. ಅದರಲ್ಲಿ ಎಲ್ಲ ಶ್ಲೋಕಕ್ಕೂ ಬರೆಯೋದಿಲ್ಲ. ಒಂದು ಕಡೆ ಬರುತ್ತೆ ಸನತ್ ಕುಮಾರೋ ಅವತು ಕಾಮದೇವ ಹಯಶೀರ್ಷೋ ಮಾಂ ಪಥಿ ದೇವಹೇಳನ ದೇವರ್ಷಿ ವರ್ಯ ಪುರುಷಾಂತರಾರ್ಚನಾತ್ ಕೂರ್ಮೋ ಹರಿರ್ಮಾಂ ನಿರಯಾತ ಶೇಷ. ಇಷ್ಟು ವಾಕ್ಯ ಬಂತು. ಇಲ್ಲಿ ಸನತ್ ಕುಮಾರ ಅಂದ್ರೆ ಯಾರು ಅಂತ ಪ್ರಶ್ನೆ ಬಂತು. ಸಾಮಾನ್ಯವಾಗಿ ಏನು ತಿಳ್ಕೊಂಡ್ಬಿಡ್ತಾರೆ, ಸನಕ ಸನಂದನ ಸನತ್ ಕುಮಾರ ಎಲ್ಲ ಈ ಸನತ್ ಕುಮಾರ ಅಲ್ಲ. ಆ ಸನತ್ ಕುಮಾರ ಯಾರು? ಆ ಸನತ್ ಕುಮಾರ ಯಾರು? ಒಬ್ಬರೇ ರೀ. ಆ ಸನತ್ ಕುಮಾರ ಯಾರು? ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತ. ಸನತ್ ಕುಮಾರ ಯಾರು? ಕಾಮ. ಇದು ನಾರಾಯಣ ಕವಚ. ನಾರಾಯಣ ಕಾಮ ಯಾಕೆ ಬರ್ತಾನೆ? ಅಲ್ಲೇನು ಮತ್ತೆ ಯಾರು ಆಗಿದ್ದಾರೆ ಅಂತ ಪ್ರಶ್ನೆ. ಸನತ್ ಕುಮಾರ ಪರಮಾತ್ಮ ರೂಪ ಹೊಂದಿದೆ. ಪರಮಾತ್ಮದ ರೂಪ ಕುಮಾರ ರೂಪ ಅಂತಾರೆ, ಸನತ್ ಕುಮಾರ ರೂಪ ಅಂತಾರೆ. ಸರಿ, ಸನತ್ ಕುಮಾರ. ಸನತ್ ಅಂದ್ರೇನು? ಯಾವಾಗಲೂ ಅಂತ. ಸನಾತನ ಅಂತ ಹೇಳ್ತೀವಲ್ಲ, ಯಾವಾಗಲೂ ಕುಮಾರನೇ ಪರಮಾತ್ಮ. ಅದು ಹೇಳೋದಕ್ಕೆ ಸನತ್ ಕುಮಾರ ಅಂತ ಒಂದು ರೂಪನೇ ಇದೆ. ಎಲ್ಲ ರೂಪಗಳು ಹಾಗೇ ಇರೋದು, ಅದು ಒಂದು ಪರ್ಟಿಕ್ಯುಲರ್ ರೂಪನೇ ಇದೆ. ಆ ರೂಪವನ್ನು ಸ್ತೋತ್ರ ಮಾಡಿದ್ದಾರೆ ಹೊರತು ಇದಲ್ಲ, ಈ ಕಾಮದೇವ ಅಲ್ಲ. ಬೇರೆಯವರು ಬರೆಯೋದೆಲ್ಲ ಈ ಸನತ್ ಕುಮಾರನೇ ಬರೆದ್ಬಿಟ್ಟಿದ್ದಾರೆ. ಸನತ್ ಕುಮಾರೋ ಅವತು ಕಾಮದೇವಾತೆ ಸನತ್ ಕುಮಾರನ ಮಾತು ಬ್ರಹ್ಮಚರ್ಯ ವಪುರ್ಹರಿ ಸನತ್ ಕುಮಾರಮಪರಂ ಬ್ರಹ್ಮಪುತ್ರಂ ವಿವೇಶಯ ಸಮಾಂ ಯೋಗ್ಯೇತರಾತ್ ಕಾಮಾತ್ ಪಾತು ವಿಶ್ವೇಶ್ವರ ಪ್ರಭು ಇತಿ ಚ ದೇವರ್ಷ್ಯವರ್ಯ ಪುರುಷಾಂತರಾರ್ಚನಾತ್. ಸನತ್ ಕುಮಾರನ ಮಾತು ಬ್ರಹ್ಮಚರ್ಯ ವಪುರ್ಹರಿ. ಈ ರೂಪದ ವಿಶೇಷ ಬ್ರಹ್ಮಚಾರಿ ರೂಪ, ವಾಮನ ರೂಪ ಹೇಗೋ ಹಾಗೆ. ಸನತ್ ಕುಮಾರಮಪರಂ ಬ್ರಹ್ಮಪುತ್ರಂ ವಿವೇಶಯ. ಈ ಸನತ್ ಕುಮಾರ ಇದ್ದಾರಲ್ಲ, ಬ್ರಹ್ಮದೇವರ ಮಗ, ಅವರೊಳಗೆ ಪ್ರವೇಶ ಮಾಡಿದ್ದಾರೆ. ಪೃಥು ಚಕ್ರವರ್ತಿ ಪೃಥು ರೂಪ ಹೇಗೋ, ಸನತ್ ಕುಮಾರ ಸನತ್ ಕುಮಾರ ರೂಪ ಅಂತಿದೆ. ಎರಡೂ ಬೇರೆ. ಪೃಥು ರೂಪ ಬೇರೆ, ಭಗವಂತರದು. ಪೃಥು ರಾಜ ಬೇರೆ, ಸನತ್ ಕುಮಾರ ಭಗವಂತ ಬೇರೆ. ಈ ಸನತ್ ಕುಮಾರ ಅಂತಕ್ಕಂಥ ಬ್ರಹ್ಮದೇವರ ಮಗ ಕಾಮ ಬೇರೆ. ಇದಿಷ್ಟು ತಿಳ್ಕೊಳ್ಳೋದು ಹೋದ್ರೆ ಏನಾಗುತ್ತಾಗ ಜೀವ ಭೇದ ಹೋಯ್ತಲ್ಲಿಗೆ. ಯಾರು ಅಭೇದ ಹೇಳಿದಾಗ, ಜೀವೇಶ್ವರ ಐಕ್ಯ ಹೇಳಿದಾಗ ಹಾಗೆಲ್ಲ ಆಗಬಾರ್ದು. ಅವತಾರ ಹರೇರ್ ಜ್ಞಾತ್ವ ನಾವತಾರ ಹರೇಶ್ಚಯೇ ತದಾವೇಶಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ಭವಿಷ್ಯತಿ ಹೇಳಿದ್ದಾರೆ. ಜ್ಞಾತ್ವಾ ಮುಕ್ತಿರ್ನ ಚಾನ್ಯತ. ದೇವರು ಅವತಾರಗಳು ಯಾವುದು, ಯಾವ ದೇವತಾರಗಳು ಅಲ್ಲ, ಯಾವುದ್ರ ದೇವರ ಆವೇಶ ಇದೆ, ಎಲ್ಲ ತಿಳ್ಕೊಳ್ಳೋದೇ ಹೋದರೆ ಮುಕ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ನೀವು ತಪ್ಪು ತಿಳ್ಕೊಂಡ್ರೆ ಮುಕ್ತಿ ಆಗೋದಿಲ್ಲ, ವಿರುದ್ಧನೇ ಆಗ್ತದೆ. ಇದೆಲ್ಲ ಹಿನ್ನೆಲೆಯಲ್ಲಿ ಯಾತಕ್ಕೆ ಬರೋದ್ರ ಅಂತ ಅರ್ಥ ಆಗುತ್ತೆ. ಇಲ್ಲಿ ಕಾಮದೇವ ಸನತ್ ಕುಮಾರು ಅವತ್ತು ಕಾಮದೇವ ಅಂತಂದರೆ ಈ ಕಾಮದೇವ ಇದ್ದಾರೆ. ಯಾರು? ಈ ಸನತ್ ಕುಮಾರನ ಮೂಲ ರೂಪ ಯಾರು? ಕಾಮ. ಈ ಕಾಮನ ಕೆಟ್ಟ ಕಾಮನದಲ್ಲಿ ಒಯ್ದಂತೆ ನೋಡ್ಕೊಳ್ಳಿ. ಯಾರು ಯೋಚನೆ ಮಾಡಬೇಕೀಗ? ಸನತ್ ಕುಮಾರ ಕಾಮ. ಈ ಕಾಮದಿಂದ ನಿಮ್ಗೆ ದುಷ್ಕಾಮ ಬರಬಾರ್ದು. ದುಷ್ಕಾಮ ಬರಲಿಕ್ಕೆ ಈ ಕಾಮನ ಕೇಳಿದರೆ ಆಗೋದಿಲ್ಲ. ಯಾತಕ್ಕೆ? ಅಲ್ಟಿಮೇಟ್ ಕೇಳಿದ್ರು. ಆ ಕಾಮ ಯಾರು? ಸನತ್ ಕುಮಾರ. ಇದು ಅರ್ಥ ಮಾಡಿಕೊಂಡ್ರೆ ಯಾತಕ್ಕೆ ಹೇಳಿದ್ರು, ಯಾತಕ್ಕೆ ಪ್ರಾರ್ಥನೆ ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಹಾಂ, ಹೌದು. ನೀವು ಬೇರೆ ಕಡೆ ಹೋಗ್ತಾರೆ, ಇದನ್ನು ಹೋಗ್ತಾರೆ. ನೀವೀಗ ಕೋಟ್ ಮಾಡಿ ಹೇಳ್ತಿರ್ಬೇಕಾದ್ರೆ ಊಹೆ ಮಾಡಿ ಹೇಳಿಲ್ಲ ಅವರು. ಇತಿ ಚ ಗೊತ್ತಾಯ್ತಾ? ಆಧಾರ ಕೊಟ್ಟಾಗ ಆ ಕೋರ್ಟಲ್ಲಿ ಹೇಳಿತ್ತಲ್ಲ, ಅಂದರೆ ಸುಪ್ರೀಂ ಕೋರ್ಟ್ ಇದು. ಅರ್ಥ ಆಯ್ತಾ? ಆ ಕೋರ್ಟಲ್ಲಿ ಹೇಳಿರ್ಬೋದು, ಹೇಳಿದ್ರೆ ತಪ್ಪು ಅಂತ ತೆಗೆದು ಹಾಕಿಬಿಡುತ್ತೆ. ಏನಂತಿದೆ?
ಇದೆ ಇಲ್ಲಿ ಅದೇ ಹೇಳ್ತಾರೆ ಈಗ. ಇನ್ನೂ ಹೇಳ್ತಾರೆ ಅದ್ರ ಬಗ್ಗೆ ಮುಂದೆ ಏಕಸ್ಕದಲ್ಲಿ ಮತ್ತೆ ಬರುತ್ತೆ. ಸನತ್ ಕುಮಾರಮ ಪರಂ ಬ್ರಹ್ಮ ಪುತ್ರ. ಹೇಗೆ ಪೃಥು ಬೇರೆ ಎಂಬ ಸ್ಪಷ್ಟ ತಿಳ್ಕೊಂಡು ಇದ್ರ ಹಾಗೆ ತಿಳ್ಕೊಬೇಕು ಅಂತ ಅರ್ಥ. ದೇವರ್ಷಿವರ್ಯ ಪುರುಷಾಂತರಾಚರ. ಇನ್ನೊಂದು ಪದ ಇದೆ ದೇವರ್ಷಿವರ್ಯ ಅಂತ ಬಂದು ಯಥಾ ಪ್ರಕಾರ ಬರೆದಾಕ್ಬಿಡ್ತಾರೆ. ದೇವಋಷಿಗಳು ಯಾರು ನಾರದರು ಗೊತ್ತಾಯ್ತಾ. ನಾರದ ಇಲ್ಲಿ ಯಾಕೆ ಬರ್ತಾರೆ, ಅರ್ಥ ಸಂಬಂಧನೇ ಇಲ್ಲ. ಅರ್ಥ ಆಯ್ತಾ. ಯಾವ ಯೋಚನೆ ಮಾಡ್ಬೇಕಾದ್ರೆ ಎಲ್ಲ ಕೂಡ ವಿಷ್ಣೋ ಇದು ಏನರ್ಥ, ಈ ಯಾರೀತ ಯಾವುದರಿಂದ ಕಾಪಾಡಬೇಕು. ಅಲ್ಲೇನಿದೆ ಪುರುಷಾಂತರಾಚಾರ ಅಂತಂತಿದೆ. ದೇವಋಷಿವರ್ಯ ಪುರುಷ ಹಯಗ್ರೀವ ಯೋಚನೆ ಇಲ್ಲ. ಹಯಶೀರ್ಷೋ ಮಾಂಪತಿ ದೇವಹೇಳನ. ನಮಗೆ ಗೊತ್ತಿಲ್ಲದೇ ಎಷ್ಟೋ ದಾರಿ ತೀರ್ಥಯಾತ್ರೆ ಹೋಗ್ತಿರ್ತೇವೆ, ದೊಡ್ಡ ದೇವಸ್ಥಾನ ಇರುತ್ತೆ, ನಮಗೆ ಗೊತ್ತಿಲ್ಲ, ಮುಂದೆ ಹೋಗ್ಬಿಡ್ತೇವೆ. ದೋಷ ಅದು ಇಗ್ನೋರ್ ಮಾಡಿದಾಗತ್ತೆ, ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ. ನಮಗೆ ಎಲ್ಲಿ ಗೊತ್ತಾಗುತ್ತೆ ಅದೆಲ್ಲ. ಕೆಲವು ಯಾರೋ ಬರ್ತಾರೆ, ನಮಗೆ ದೊಡ್ಡವರು ಇರ್ತಾರೆ, ನಮಗೆ ಗೊತ್ತಿರೋದಿಲ್ಲ. ನಾವೆಲ್ಲರೂ ಓದಿ ಪಂಡಿತರಾಗಿರ್ಬೇಕು ಅಂತೇನೂ ಇಲ್ಲ. ಯಾವುದೋ ಆಗಿರ್ತಾರೆ, ಯಾವುದೋ ರೂಪದಲ್ಲಿ ಹುಟ್ಟಿರ್ಬೋದು ಅವ್ರು, ನಮಗೆ ಗೊತ್ತಿಲ್ಲ ಅದೇನು ಕೂಡ. ಅದಕ್ಕೇನು ಮಾಡೋದು, ಗೌರವಿಸೋದು ನಮ್ಮ ಡ್ಯೂ ರೆಸ್ಪೆಕ್ಟ್ ನಾವು ಕೊಡಬೇಕು ಅವ್ರಿಗೆ. ನಾವು ಕೊಟ್ಟಿರೋದಿಲ್ಲ, ಅದು ಪಾಪಕ್ಕೆ ಕಾರಣ ಆಗುತ್ತೆ. ಈಗ ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ. ಕಂಡ ನೋಡಿ ತುಳಿದ್ರು ಸುಡುತ್ತದೆ, ನೋಡದೆ ಹೋಗಿ ಸುಡಿದ್ರು ಸುಡೋದು. ಅದು ಅಪರಾಧನೇ. ಅಂತ ತಪ್ಪು ನಮ್ಮಿಂದ ಆಗದೇ ಇರಲಿ ಅಂತ ಒಂದು, ಆಗಿದ್ದರೆ ಕ್ಷಮಿಸಲಿ ಅಂತ ಒಂದು. ಎಷ್ಟು ಸೂಕ್ಷ್ಮ ಇದೆ ಗೊತ್ತಾಯ್ತಾ. ಗಂಡವರು ಬೇಕೋತ ಓಡಾಡ್ತಾರಲ್ಲ, ಎಷ್ಟು ತಪ್ಪದು ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮಿಂದ ಉದ್ದೇಶ ಏನೀಗ ಸಾಧನೆ ಆಗಬೇಕು. ಅದೇ ಹೌದು, ಯಾರು ಬೈಯೋದು ಸಾಧನೆ ಅಲ್ಲ ಅದು. ಆ್ಯಕ್ಚುಲಿ ಕೂಡ ಬೈಯೋದು ನೋಡಿಕೊಳ್ಳೋ ವ್ಯವಸ್ಥೆ ಇದೆ ಅದಕ್ಕೆ. ತಪ್ಪನ್ರಿ ತಪ್ಪಲ್ಲ, ಬಟ್ ವೈಯಕ್ತಿಕ ಬೈಯೋದು ಭಾರಿ ಅಪರಾಧ ಅದು. ಯಾರ ಸ್ವರೂಪ ಬರೀ ಬ್ರಾಹ್ಮಣರ ಯತಿಗಳನ್ನ ಹಾಗಲ್ಲ, ಯಾರನ್ನೂ ಬೈಬಾರ್ದು, ಅದು ಗಮನಿಸ್ಬೇಕು ನಾವು. ಎಲ್ಲರೊಳಗೂ ದೇವರಿದ್ದಾನೆ ಅಂತ ಹೇಳಿರೋದ್ರಿಂದ ಎಲ್ಲರೂ ದೇವರಲ್ಲ, ದೇವರಿದ್ದಾನೆ, ಸನ್ನಿಧಾನ ಇದೆ. ಆದ್ದರಿಂದ ಏನು ಮಾಡಿಕೊಡೋದು ನಾವು, ಅದೇನು ಅಪರಾಧ ಅಷ್ಟು ಮಾತ್ರ ಬಿಟ್ಟು ಬೇರೆ ಹೇಳಬಾರ್ದು. ಕಳ್ಳನನ್ನು ಕೊಲೆಗಾರನ ಕರಿಬಾರದು. ಅವ್ನು ಮಾನಷ್ಟು ಮುಖದ ಗೊತ್ತಾಯ್ತಾ. ಕಳ್ಳದಾಗೂ ಕೇಸ್ ಹಾಕ್ಬೋದು ಅವರು. ನಾನು ಕಳ್ತಾರ ಮಾಡಿಲ್ಲ, ಇದು ಮಾಡಿಲ್ಲ ನಾನು ಅಂತ ಹೇಳ್ತಾರೆ. ಇವರು ಕೂಡ ಜಡ್ಜಸ್ ಕೂಡ ಅಪರಾಧಕ್ಕೆ ತಕ್ಕ ಶಿಕ್ಷೆ ಕೊಡಬೇಕು. ಜಾಸ್ತಿ ಕೊಟ್ಟು ಇವರು ಅಪರಾಧಿ ಆಗ್ತಾರೆ. ಕಳ್ತನಕ್ಕೆ ಹೆಂಗೆ ಮಾಡಿ ಅಂತ ಕೊಡಕ್ಕೆ ಬರೋದಿಲ್ಲ. ಎಷ್ಟು ವ್ಯತ್ಯಾಸ ಇದೆ. ಇವೆಲ್ಲ ಬಿಟ್ಟು ಬಾಯಿ ಬಂದ ನೋಡಿ ವಾಟ್ಸಪ್ ನೋಡಿಬಿಟ್ರೆ ನಿಮಗೆ ಹುಚ್ಚಾ ಬಟ್ಟಿ ಬಾಯಿ ಬಂದಾಗ ಬೈತಿರ್ತಾರೆ. ಏನು ಸಂಬಂಧನೇ ಇಲ್ಲ. ಯೋಚನೆ ಮಾಡಬೇಕಾಗಲ್ಲ ಕೂಡ. ಕೆಲವೆಲ್ಲ ಮೋಕ್ಷಕ್ಕೆ ಅಡ್ಡಿ ಆಗೋ ಪಾಪಗಳಲ್ಲ, ನೆನ್ಪಿಟ್ಕೋಬೇಕು. ಕೆಲವು ಪಾಪಗಳೆಲ್ಲ ಮೋಕ್ಷಕ್ಕೆ ಅಡ್ಡಿ ಆಗೋದಿಲ್ಲ, ಅದು ಬೇರೆ ಕಡೆ ಅನುಭವಿಸೋ ಕಾರಣ ಆಗಿಬಿಡುತ್ತೆ. ಇವರೆಲ್ಲ ಇವರೇ ಒಳ್ಳೆ ಜಡ್ಜಸ್ ಇದ್ದಾಗೆ ಎಲ್ಲೋ ಹೋಗ್ತಾರೆ, ತೀರ್ಮಾನ ಮಾಡಕ್ಕೆ ಬಿಡ್ತಾರೆ. ಹಾಗೆ ಇವರೆಲ್ಲಿ ಹೋಗ್ತಾರೆ, ಇವ್ರಿಗೆ ತೀರ್ಮಾನ ಮಾಡೋದು ಅದು ತಪ್ಪಾಗುತ್ತೆ. ಅದು ಜ್ಞಾನದ ಪ್ರಸಾರ ದಾರಿ ತಪ್ಪು ಬಿಡಬಾರ್ದು. ಗೊತ್ತಾಯ್ತಾ. ನಮ್ಮ ಗುರಿ ನಾವು ವೆಹಿಕಲ್ ಮುಂದೆ ಹೋಗ್ತಿದ್ದಾನಪ್ಪ ಅವನಿಗೆ, ಇನ್ನೊಬ್ಬರನ್ನ ಮಾಡಿದ್ರು ತಾನೇ ಡಿಸ್ಟರ್ಬ್ ಆದರೆ ಪರಿಹಾರ ಮಾಡೋದು ಅಷ್ಟೇ ಹೊರತು ಅವ್ರು ರೈಟ್ ಇಲ್ಲದೆ ಹೋಗ್ತಾರೆ. ನಿಮಗೆ ಯಾಕೆ ಅದಲ್ಲ, ಹೇಗೋ ಹೋಗ್ತಾರೆ. ಹಿಡಿದಕ್ಕೆ ವ್ಯವಸ್ಥೆ ಇದೆ, ಕ್ಯಾಮ್ರಾ ಏನೇನೋ ಹಾಕಿರ್ತಾರೆ ಅವರು. ನೀನು ನೋಡ್ಕೊಂಡು ಸರಿಯಾಗಿ ಹೋಗಿ, ನೀನು ಮಾಡಿ ನಿನ್ನ ಅಪರಾಧಿ ಆಗಬಾರ್ದು. ಇದು ಟ್ರಾಫಿಕ್ ರೂಲ್ಸ್ ಆಗೋ, ಇದು ಬದುಕಿರೋ ನಿಯಮಗಳು. ಮತ್ತು ಬಹುಶಃ ನಮ್ಮಲ್ಲಿರೋಷ್ಟು ಕೆಟ್ಟ ಅಭ್ಯಾಸ ಯಾರಲ್ಲೂ ಇಲ್ಲ. ಬಾಯಿ ಬಂದ ಬೈಯೋದು, ಇದು ಮಾಡಿ ಹೊರಗಡೆ ಬೈಲಿ ನೋಡಿ, ಪ್ರೈಮಿಸ್ಟ್ ಬೈದ್ರೆ ಕೇಸ್ ಹಾಕ್ತಾರೋ ಇಮಿಡಿಯೇಟಾಗಿ. ಯಾಕೆ ಅಧಿಕಾರಿ ನೀನು ಯಾರು ಬಗ್ಗೆ ಕೇಳೋದಕ್ಕೆ, ಅದನ್ನು ಕೇಳೋ ವ್ಯವಸ್ಥೆ ಇದೆಯಲ್ಲ. ಅಂಥದ್ದೇ ಸರಿ ಇದ್ದರೆ ಕೇಸ್ ಹಾಕ್ಬೇಕಾದ್ರೆ. ಬೈಕೋತ ಓಡಾಡೋದು ರೆಮಿಡಿ ಅಲ್ಲ ಯಾವಾಗಲೂ. ಅದಕ್ಕೆ ಪತಿ ದೇವ ಹೇಳಣ. ಹೇಳಣ ಅಂದರೆ ಏನು, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ. ಅವಹೇಳನ ಅವಹೇಳನವನ್ನು ಮಾಡೋ ಹಕ್ಕು ಯಾರಿಗೂ ಇಲ್ಲ. ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೋಗಿಬಿಟ್ರೆ ಆಯ್ತು ಅಷ್ಟೇ. ಅದು ಅಪರಾಧವನ್ನು ಮಾಡಿದರೆ ಬಹಳ ತಪ್ಪು. ಅದಕ್ಕೆ ಅಂತ ಹೇಳ್ತಾನೆ, ಕೆಡಬರ್ತಿ ಯಾರದ್ದು ಗೊತ್ತಾಗಲಿಲ್ಲ, ಏನೋ ಹೊಡಿದು ಏನೋ ಮಾತಾಡ ಆಮೇಲೆ ಕೇಳಿತು, ಗಟ್ಟೆ ಕಾಲ ಸ್ವಾಮಿ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಅದು ಭಕ್ತಿಯಿಂದ ಕೇಳ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಅದೆಲ್ಲ ನೋಡಬೇಕು. ದೇವರಿ ಯಾರಿಗೆ ಕೇಳ್ಕೊತಾನೆ, ಕ್ಷಮೆ ಕೇಳ್ತಾರಲ್ಲಿ. ನೀವು ನಾವು ಕೇಳ್ತೀವೇನ? ಅದು ಕೆಲವು ಗೊತ್ತಿಲ್ಲದೆ ಮಾಡೋದು ಕೆಲವು ಪಾಪಗಳನ್ನು ಪ್ರಾಯಶ್ಚಿತ್ತ ಕೇಳಿದರೆ ಕ್ಷಮಿಸಿಬಿಡ್ತಾರೆ. ಕೆಲವು ಸಣ್ಣ ಪುಟ್ಟ ಅಪರಾಧಗಳನ್ನು ಸಾಮಾನ್ಯವಾಗಿ ಕ್ಷಮೆ ಕೇಳಿಬಿಟ್ರು. ಕೆಲವನ್ನು ಕೊಲೆ ಮಾಡಿ ಕ್ಷಮೆ ಅವೆಲ್ಲ ಕೇಳಕ್ಕೆ ಬರೋದಿಲ್ಲ. ಕೆಲವು ಪಾಪಗಳಿಗೆ ಕ್ಷಮಾಯಾಚನೆ ಅಂತ ಒಂದಿದೆ, ಅದನ್ನು ಮಾಡ್ಬೋದು. ಅರ್ಥ ಆಯ್ತಾ. ಬೇರೆದಕ್ಕೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಮಾಡಿದ ಓದೋಯ್ತಲ್ಲಿ, ಗೊತ್ತಿಲ್ಲದೆ ಮಾಡಿದ ಭಾರಿ ಕೇಳ್ಕೊಂಡ, ಉಪದೇಶ ಪಡ್ಕೊಂಡು ಕ್ಷಮಿಸ್ತೇ ಹೋಗಿ ಉಪದೇಶ ಮಾಡ್ತಿದ್ರು ಅವರು. ಉಪದೇಶ ಮಾಡಿ ಅನುಗ್ರಹ ಮಾಡಿಬಿಟ್ಟು. ಆದ್ದರಿಂದ ತಪ್ಪಾದಾಗ ತಪ್ಪು ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಅಂದಮೇಲೆ. ರುಜುಗಳನ್ನ ಬಿಟ್ಟರೆ ಜೀವನದಲ್ಲಿ ಉಳಿದವರು ಒಂದಲ್ಲ ಒಂದು ಕಾಲಕ್ಕೆ ಅಂತ ತಪ್ಪು ಮಾಡೇ ಮಾಡ್ತಾನೆ. ಆದರೆ ಅದು ಯಾವುದಕ್ಕೆ ಕಾರಣ ಆಗೋದಿಲ್ಲ, ಅವ್ರಿಗೆ ಮೋಕ್ಷಕ್ಕೆ ಅದೆಲ್ಲ ಅಡ್ಡಿ ಆಗೋದಿಲ್ಲ. ಆದರೆ ನಾವೇನು ಅವ್ರು ತಪ್ಪು ಮಾಡೋದು ತಪ್ಪು ಮಾಡಿದ್ಮೇಲೆ ಅದನ್ನು ತಪ್ಪು ಅಂತ ಒಪ್ಪಿಕೊಳ್ಳೋದಿರೋ ದೊಡ್ಡ ತಪ್ಪು.
ಅದು ಸೀರಿಯಸ್ ಅಫೆನ್ಸ್ ಆಗುತ್ತೆ ಅವಾಗ. ಆದರೆ ಏನಿಲ್ಲ, ಈಗ ತಿಳುವಳಿಕೆನೂ ಇಲ್ಲ, ಹಠ ಇದೆ ಅಂತ ಹೇಳಿದರೆ ಅಪರಾಧ ಜಾಸ್ತಿ ಆಗ್ತಾ ಹೋಗುತ್ತೆ. ಒಪ್ಕೊಂಡ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ಪಂಚಮಹಾ ಹಾಂ, ಯಾಕೆ ಅದು ಯಾರಿದ್ದಾರೆ ಅಕ್ಸೆಪ್ಟ್ ಆಗ್ತೈತಿ ಅಂತ ಕೇಸ್ ಯಾವುದಿದೆ ಈಗ ಹೇಳಿ, ಯಾರು ಮಾಡಿದ್ದಾರೆ? ಪಂಚಮಹಾಪಾತಕಕ್ಕೂ ಪ್ರಾಯಶ್ಚಿತ್ತ ಇದೆ, ಆದರೆ ಅದೇ ಸುಲಭ ಮಾಡಿಕೊಳ್ಳೋ ಪ್ರಾಯಶ್ಚಿತ್ತಗಳಲ್ಲ, ಭಾರಿ ಕಷ್ಟ. ಮಾಡಿ ಟ್ರೈ ಮಾಡ್ಲಿಕ್ಕೆ ಹೋಗಬಾರ್ದವಲ್ಲ. ಅದೇ ಆದ್ದರಿಂದ ಅದಕ್ಕೆ ಪ್ರಾಯಶ್ಚಿತ್ತ ಇದೆ, ಅವ್ರು ಆ ಲೆವೆಲಲ್ಲಿ ಮಾಡ್ತಾರಲ್ಲ, ಗೊತ್ತಾಯ್ತಾ? ಆದರೆ ಕ್ಷಮ್ಯ ಅಪರಾಧ ವಿಷ್ಣು ಸರ್ವ ಅವರಿಗೆ ಹರಿವಾಗಿ ವಿರೋಧ ಮಾಡಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಸೋತ್ತಮ ದ್ರೋಹಕ್ಕೂ ಕೂಡ ಪ್ರಾಯಶ್ಚಿತ್ತ ಇಲ್ಲ. ಆದರೆ ಭಾರಿ ಸೋತ್ತವರಿಬ್ಬರು, ಸರ್ವೋತ್ತಮ ಜೀವೋತ್ತಮ, ಅವರಿಗೆ ಮಾಡಿದರೆ ಮಾತ್ರ ಯಾವ ಕಾಲಕ್ಕೂ ಕೂಡ ಏನಾಗುತ್ತದ, ಪ್ರಾಯಶ್ಚಿತ್ತ ರಹಿತವಾದ ಪಾಪವಾಗಿ ಅಧಪತನ ಶುರುವಾಗಿ ಅಂತ ಏನಾಗುತ್ತದೋ ತಥೋ ಯಾತಿ ಅಧವಾಂ ಗತಿ, ತಪ್ಪಿಸ್ಬಾರ್ದು. ದೊಡ್ಡವ್ರನ್ನ ನಾವು ಕೆಲವರು ಹೊಡೆದ್ರು ಕ್ಷಮಿಸ್ಬಿಡ್ತಾರೆ, ಕೆಲವರು ಹೊಡಿತೀನಿ ಅಂದರೆ ಇದು ಮಾಡ್ತಾರೆ. ದೊಡ್ಡವ್ರನ್ನ ಅಟ್ಯಾಕ್ ಮಾಡಕ್ಕೆ ಹೋಗಿ ದೊಡ್ಡ ಅಪರಾಧ, ದೊಡ್ಡ ಶಿಕ್ಷೆ ಕೊಡು. ಅಟೆಂಪ್ಟ್, ಅದು ಮಲ್ಡಿಗೆ ಅಟೆಂಪ್ಟ್ ಮಾಡಿದ್ರು ಸಾಕು, ಯಾರೋ ಕೊಂದು ಬಿಡ್ತೀನಿ ಅಂದರೆ ಕೇಸ್ ಹಾಕ್ಬೋದು ಅಷ್ಟೇ. ಕೊಂದಿದ್ದಂದ್ರೆ ಮಾತು ನಿಜ ಆದರೆ ಆ್ಯಕ್ಷನ್ ತೊಗೋತಾರೆ. ನೀನು ಏನು ಹಾಕಿದ್ದು ಹೇಳೋದಕ್ಕೆ ಅದಕ್ಕೆ ಹೇಳಿದೆ, ಅದು ಏನೇನು ತಪ್ಪು ಮಾಡಿ ಈ ಮಾತು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಪರಾಧ. ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಇವೆಲ್ಲ ಶಾಸ್ತ್ರ ಇರೋದು. ಸುಮ್ಮನೆ ಇರೋದಾದ್ರೆ ಶಾಸ್ತ್ರ ಸ್ನಾನ ಮಾಡಿ ಕೊಡಕ್ಕೆ ಹಾಗೆ ಇದ್ದರೆ ಸ್ನಾನ ಯಾಕೆ ಮಾಡಬೇಕು? ಹಿಂದೆ ಸಚ್ಚಿದ 2 ಸಚ್ಚಿರು ಹೋಗಿರೋದಿಲ್ಲ, ಸ್ನಾನ ಮಾಡ್ಕೊಂಬಂದೆ ಅಂತ ಹೇಳಿದರೆ ಹಚ್ಕೊಳ್ಳೋದಿಲ್ಲ, ವಿಚಾರ ಬೇರೆ. ಹಚ್ಕೊಂಡ್ರು ಕೂಡ ಏನಾಗಿರ್ಬಾರ್ದು, ಅದು ಸ್ನಾನ ಮಾಡೋದು ಗುರ್ತಿರ್ಬೇಕು. ಒಂದು ಮುಖದಲ್ಲಿ ಯಾರೋ ಒಂದು ಅಬ್ಸರ್ವ್ ಮಾಡಲ್ಲ, ನೋಡಿಬಿಟ್ಟು ನೋಡಿದ್ರೆ ಡಿಫ್ರೆಂಟ್ ಗೊತ್ತಾಗತ್ತೆ, ಸ್ನಾನ ಮಾಡಿದ್ದಾನ ಇಲ್ವೋ ನೋಡಿದ ತಕ್ಷಣ ಒಂದು ಗೊತ್ತಾಗತ್ತೆ. ಅದು ಎಷ್ಟೇ ಕಪ್ಪಿರ್ಬೋದು, ಎಷ್ಟೇ ಬರಾಗಿರ್ಬೋದು, ಸ್ನಾನ ಮಾಡಿದ್ರೆ ಒಂಥರ ಏನು ಬರುತ್ತೆ ಅಲ್ಲಿ, ಏನೋ ಒಂದು ಹೊಸ ಕಡೆ ಬರುತ್ತೆ. ಸ್ನಾನಕ್ಕೆ ಶಕ್ತಿ ಇದೆ, ಅದೇ ಶಾಸ್ತ್ರಕ್ಕೊಂದು ಶಕ್ತಿ ಇದೆ, ಅದಕ್ಕೆ ಬ್ರಹ್ಮವರ್ಚಸ್ಸು ಅಂತ ಕರೀತಾರೆ. ಎಜುಕೇಟೆಡ್ ಅಂದರೆ ಮುಖದಲ್ಲಿ ಒಂದು ವರ್ಚಸ್ಸು ಇರ್ತದೆ, ಯಾವುದೇ ಒಂದು ತಿಳುವಳಿಕೆ ಇದ್ದಾಗ. ಇಲ್ಲದವ್ರು ಒಂದು ವಿಷಯ ಅರ್ಥ ಆದಾಗ ಮುಖ ಕಾಣೋ ಬೇರೆ, ಅರ್ಥ ಆಗದಿದ್ರೆ ಕಾಣೋದೇ ಬೇರೆ. ಅರ್ಥ ಆದ ತಕ್ಷಣ ಎಸ್ಕೋ ಇವ್ರಿಗೆ ಅರ್ಥ ಆಗಿದೆ ಅಂತ ಅರ್ಥ ಆಗಿಬಿಡುತ್ತೆ. ಅದೆಲ್ಲ ಅರ್ಥ ಮಾಡಿಕೊಂಡು ಸಾಧನೆ ಮಾಡಬೇಕು. ವಿಷ್ಣುವರ ಪರಿವಾರತ್ವ. ಇವತ್ತು ಕಳ್ತನ ಹತ್ರ ನಾವು ಕೈ ಹಾಕ್ಲಕ್ಕೆ ಹೋಗ್ತೀವ, ಸುಮ್ಮನೆ ದೂರ ಇದ್ದು ಬಿಡ್ತೀವಿ ಅಷ್ಟೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ, ಗೊತ್ತಾಯ್ತಾ? ನೀವ್ಯಾರು ಆ್ಯಕ್ಷನ್ ಕಳ್ಳ ಫಸ್ಟ್ ಇವ್ರ ಮೇಲೆ ಆ್ಯಕ್ಷನ್ ತೊಗೋತಾನೆ, ನೀನು ಯಾರು ಕೇಳೋದಕ್ಕೆ ನಾನು ಅಂತ ಕೇಳ್ತಾರೆ. ಕೇಳಿದರೆ ಅಪರಾಧಕ್ಕೆ ಬರ್ತೀವಿ. ಎಲ್ಲ ಪ್ರಶ್ನೆ ಎಲ್ಲರಿಗೂ ಕೇಳೋ ಹಕ್ಕಿಲ್ಲ, ಗೊತ್ತಾ? ಎಷ್ಟೋ ಸತ್ತ ಕ್ಲಾಸ್ಗಳಲ್ಲಿ ನಮ್ಮ ಸ್ಟೂಡೆಂಟ್ ಅಂತ ಫಸ್ಟ್ ಕೇಳ್ತಾರೆ, ಬೇರೆ ಕೂತಿರ್ತಾರೆ, ಫಸ್ಟ್ ಹೊರಗೆ ಹೋಗೋ ಅಂತ ಹೇಳ್ತಾರೆ. ಯಾರು ಪರ್ಮಿಷನ್ ಕೇಳಿ ಬಂದಿದೆಯಾ? ಇಲ್ಲ, ನೀನು ಕೇಳೋ ಹಕ್ಕೇ ಇಲ್ಲ. ರಿಕ್ವೆಸ್ಟ್ ಅವೆಲ್ಲ ಬೇರೆ, ಇದು ಅಪರಾಧ. ಇದು ಇದೆಲ್ಲ ಯೋಚನೆ ಮಾಡಿಕೊಂಡು ನಮ್ಮ ಗುರಿ ಎಂದೂ ನಮ್ಮ ಮರಿಬಾರ್ದು. ವಿಷ್ಣುವರ ಅಪರಿವಾರತ್ವ ದೃಷ್ಟ್ಯಾ ದೇವಾಂತರಾರ್ಚನಾತ್, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ದೇವಹೇರಣ ಏನೇನಾಗಿರ್ಬೋದು ಅಂದರೆ ಮೊದಲೇನು ಗೊತ್ತಿಲ್ಲ ಅವರಿಗೆ ಪಾಪ. ಎಲ್ಲ ದೇವರುಗಳು ಎಲ್ಲರೂ ಸರ್ವೋತ್ತಮ ನಮಸ್ಕಾರ ಮಾಡಿ ಹಾಕ್ಬಿಡ್ತಾರೆ. ಅದಾಗಬಾರ್ದು, ದೊಡ್ಡ ಅಪರಾಧ ಅದು. ಅದು ಏನು ಅಂತ ಹೈಗರೀವ ದೇವರನ್ನು ಯೋಚನೆ ಮಾಡಿದ್ದು ಮುಗೀತದು. ಇದು ಹೇಳ್ತಿರೋದು ಯಾರಿಗೆ? ದೇವಋಷಿವರ್ಯ. ಯಾರು ದೇವಋಷಿವರ್ಯ? ಮೊದಲನೇ ಪ್ರಶ್ನೆ. ಮತ್ತು ಇದು ಅರ್ಥ ಯಾವುದು? ಪುರುಷಾಂತರಾರ್ಚನ ಅಂದರೆ ದೇವಹೇಳನ ಮುಗೀತು. ಪುರುಷಾಂತರಾರ್ಚನ ಅಂದ್ರೆ ಏನು? ಬೇರೆ ದೇವತೆಗಳನ್ನ ಸರ್ವೋತ್ತಮ ಅಂತ ಆರಾಧನೆ ಮಾಡಿದ್ರೆ ಅಪರಾಧ, ನಮ್ಗೆ ಗೊತ್ತಿಲ್ಲದೆ ಮಾಡಿಬಿಟ್ಟಿರ್ತೀವಿ, ಅದನ್ನೆಲ್ಲ ಕ್ಷಮಿಸು. ಗೊತ್ತಾಯ್ತಾ? ಅಷ್ಟೋ ತಪ್ಪು ಆ ಥರ ಆಗಿಬಿಡೋದು. ಆ ಥರ ಆಗಬಾರದು ಅಂತ ಹೇಳೋದಕ್ಕೋಸ್ಕರ ಅವ್ರ ತಾರತಮ್ಯ ಜ್ಞಾನ ಏನಿರೋದಿಲ್ಲ ಫಸ್ಟ್ ಅವರು, ಆಮೇಲೆ ಗೊತ್ತಾಗುತ್ತೆ. ಪಶ್ಚಾತ್ತಾಪ ಪಟ್ಟರೆ ಬಂದು ಆಗದಂತೆ ನೋಡ್ಕೋತ ಮೊದಲನೇ ಪ್ರಾರ್ಥನೆ, ಆಗಿದ್ದರೆ ಕ್ಷಮಿಸೋ ಅಂತ ಎರಡನೇ ಪ್ರಾರ್ಥನೆ. ಎರಡೂ ಅರ್ಥನೂ ಅದರಲ್ಲಿದೆ. ಇಲ್ಲಿ ಒಂದಾಯ್ತು. ಈಗ ವಿಷ್ಣುವರ ಅಪರಿವಾರತ್ವ ದೃಷ್ಟ್ಯಾ ದೇವಾಂತರಾರ್ಚನ, ಬೇರೆ ದೇವತೆಗಳ ಪೂಜೆ ನಿಷಿದ್ಧ ಅಲ್ಲ. ಆದ್ರೆ ಹೇಗೆ ಮಾಡ್ಬೇಕದನ್ನ? ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವ, ಪರಿವಾರ ಅಂತ ತಿಳ್ಕೊಂಡು ಮಾಡಬೇಕು ಹೊರತು ತಪ್ಪಲ್ಲ. ಮಹಿದಾಸೋ ದೇವಋಷಿ, ಇಲ್ಲಿ ದೇವಋಷಿ ಅಂದರೆ ಮಹಿದಾಸ ರೂಪಿ ಪರಮಾತ್ಮ, ಇತರೆಯ ರೂಪನೇ ಹೊರತು ನಾರದ ಪ್ರಶ್ನೆ ಬಂದಿಲ್ಲ. ಅಂದರೆ ಅವ್ರು ಕಾಮನ್ ಸೆನ್ಸು ಉಪಯೋಗಿಸ್ಲಿಲ್ಲ. ಏನರ್ಥ ಬರೆದ್ರು ಅವರು? ಕಣ್ಣು ಮುಚ್ಕೊಂಡು ನಾರದ ನನ್ನಾರ್ದ ಸನತ್ ಕುಮಾರ, ಇದು ವ್ಯಾಖ್ಯಾನ ಹೇಗಾಗುತ್ತದು? ವ್ಯಾಖ್ಯಾನದಲ್ಲಿ ಏನಿರ್ಬೇಕು? ಯಾವಾಗಲೂ ಸ್ಪಷ್ಟೀಕರಣ ಕೊಡೋದು, ಇಲ್ಲದ್ರೆ ವ್ಯಾಖ್ಯಾನ ಆಗೋದಿಲ್ಲ. ಮಹಿದಾಸೋ ದೇವಋಷಿ ಪಾತು ಮಾಂ ವಿಷ್ಣುರವ್ಯಯ ತದನ ಅಲ್ಲ ಮಾಡ್ಕೊಂಡಿದ್ದಾರಲ್ಲ. ದೇವಋಷಿಶ್ಚಾಸೋ ವರ್ಯಾಶ್ಚ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್ ಮಾಡ್ಕೋಬೋದು, ತಪ್ಪೇನಿಲ್ಲ. ಆದರೆ ಒಂದೇ ಹೋದರೆ ಹೊಂದಿದರೆ ಏನು ಯಾವ ರೀತಿ ಅನ್ವಯ ಮಾಡಿಕೊಟ್ರೆ ತಪ್ಪಲ್ಲ. ದೇವಋಷಿ ವರ್ಯ ಅಂತಲೂ ಮಾಡಿ, ದೇವಋಷಿಗಿಂತ ವರ್ಯ, ದೇವಋಷಿ ಸಾಕಾಶಾತ್ ವರ್ಯ ಶ್ರೇಷ್ಠ ಒಂದರ್ಥ. ದೇವಋಷಿಶ್ಚಾಸೋ ವರ್ಯಶ್ಚ, ವರ್ಯ ಅಂದರೆ ಶ್ರೇಷ್ಠ ಹೇಳ್ಬೋದು. ಆದರೆ ಅದು ಇದಕ್ಕೊಂದುದಿಲ್ಲ. ವ್ಯಾಕರಣ ಮುಗಿತಲ್ಲಿಗೆ, ವ್ಯಾಕರಣ ಫೇಲ್ ಆಗುತ್ತೆ. ವ್ಯಾಕರಣ ಪ್ರಕಾರ ತಪ್ಪಲ್ಲ, ಶಾಸ್ತ್ರ ಪ್ರಕಾರ ತಪ್ಪು. ವ್ಯಾಕರಣ ತಪ್ಪಾದರೆ ಶಿಕ್ಷೆ ಕಡಿಮೆ, ಶಾಸ್ತ್ರ ತಪ್ಪಾದರೆ ಶಿಕ್ಷೆ ಜಾಸ್ತಿ.
ಮಹಿದಾಸೋ ದೇವ ಋಷಿ. ನೋಡಿ ಆಚಾರ್ಯ ಬರಿಬೇಕಾದ್ರೆ ದೇವ ಋಷಿ ಅಷ್ಟೇ ಬರೆದ್ಬಿಟ್ರು. ಮಹಿದಾಸ ಆದ್ಮೇಲೆ ಮುಗಿತಾ ಅಲ್ಲಿಗೆ ಅಲ್ಟಿಮೇಟ್ ನಾರಾಯಣ. ಪಾತುಮಾಂ ವಿಷ್ಣುರವ್ಯ, ಪರಮಾತ್ಮನೇ ಹೊರತು ಬೇರೆ ಅಲ್ಲ. ಒಂದು ಕಾಮನ್ ಸೆನ್ಸ್ ಏನದು? ವಿಷ್ಣು ಸ್ಥಿತಿ ಇದು. ನಾರಾಯಣ ಕವಚ ವಿಷ್ಣು ಸ್ತೋತ್ರವಾದ್ದರಿಂದ ಬೇರೆ ಯಾವ ಹೆಸರು ಬಂದರೂ ಕೂಡ ಯಾರ ಹೆಸರಾಗಿರುತ್ತದೋ ವಿಷ್ಣುವಿನ ಹೆಸರು, ಬೇರೆ ತಗೊಳ್ಳೋದು ಬರೋದೇ ಇಲ್ಲ. ತದನರ್ಪಿತ ಕರ್ಮಭ್ಯ ತತಸ್ಮರಣತಸ್ತತ. ಏನೇನಿಂದ ಕಾಪಾಡ್ಬೇಕು ನಮ್ಮನ್ನ ಅಂದರೆ ಅಲ್ಲಿ ಬಂದಿರೋದೇನು? ಪುರುಷಾಂತರಾರ್ಚನ ಒಂದು, ಬೇರೆ ದೇವತೆಗಳನ್ನು ಪರಿವಾರ ಅಂತ ತಿಳಿದೇನೆ ಸರ್ವೋತ್ತಮರು ಅಂತ ತಿಳಿದು ಪೂಜೆ ಮಾಡಿದರೆ ಏನು ತಪ್ಪಾಯಿತು ಆ ತಪ್ಪನ್ನು ಆಗದಂತೆ ಮಾಡಲಿ, ಆಗಿದ್ದರೆ ಕ್ಷಮಿಸ ರಕ್ಷಣೆ ಮಾಡಲಿ. ಎರಡನೇದು ವಿಷ್ಣುರವ್ಯಯ ತದನರ್ಪಿತ ಕರ್ಮಭ್ಯ. ಅದು ಒಳ್ಳೆ ಕರ್ಮ ಮಾಡಿರ್ತಾನೆ, ಅಪ್ಲೈ ಮಾಡಿಲ್ಲ, ಅದ ಅರ್ಪಣೆನೇ ಮಾಡಿಲ್ಲ, ಅದನ್ನ ಕ್ಷಮಿಸು. ಇವತ್ತಿದ್ದು ಪ್ರತಿ ಕರ್ಮನೂ ಅಪ್ಲೈ ಮಾಡಬೇಕು ಆ ಕ್ಷಣದಲ್ಲಿ. ಅದು ಖಂಡ ಪೂಜೆ ಅಂತ ಹೇಳ್ತಾರೆ ಅದಕ್ಕೆ. ಖಂಡಾರ್ಪಣ ಪ್ರತಿಯೊಂದು ಕೂಡ ಅರ್ಘ್ಯ ಕೊಟ್ಟ, ಅರ್ಘ್ಯ ಪ್ರಧಾನೇನ ಕರ್ಮಣ ಕೃಷ್ಣಾರ್ಪಣ ಅದು ಮುಗಿಸ್ಬಿಡ್ಬೇಕಾಗಿ. ಆಮೇಲೆ ಅದೇ ರೀತಿಯೇ ಉಪಸ್ಥ ಎಲ್ಲದಕ್ಕೂ ಒಂದು ಒಟ್ಟು ಸಂಧ್ಯಾವಂದಿ ಮುಗಿಸೋದು ಕೃಷ್ಣಾರ್ಪಣದ ಒಂದು ಭಾಗ ಗೊತ್ತಾಯ್ತಾ. 3 ಭಾಗದಲ್ಲಿ ಕೃಷ್ಣಾರ್ಪಣೆ ಹೇಳಬೇಕು. ಮತ್ತೆ ಅದೇ ರೀತಿಯೇ ದೇವ ಪೂಜೆ ಮಾಡ್ತಾರೆ, ಕಲಶ ಪೂಜೆ ಅದೊಂದು ಬೇರೆ ಕರ್ಮ, ಶಂಖ ಪೂಜೆನೇ ಒಂದು ಕಾರ್ಯ. ಆಯಾ ರೀತಿಯಲ್ಲಿ ಚೇಂಜ್ ಮಾಡಬೇಕು. ಅದೆಲ್ಲ ಮಾಡದೆ ಹೋದರೆ ಅಪರಾಧ. ಹೋಗಿ ಪೂರ್ತಿ ಕೃಷ್ಣಾರ್ಪಣೆ, ದೇವ್ರ ಪೂಜೆ ಕೃಷ್ಣಾರ್ಪಣೆ ಮಾಡಲಿಲ್ಲ ಕೊನೆಗೆ ಅವರು ಅಡಿಬಿಡಿ ಎದ್ದೋಗ್ಬಿಟ್ಟ. ತಪ್ಪದು. ಇವತ್ತು ಮಾಡಿದ ದೇವ್ರ ಪೂಜೆ ಪರಮಾತ್ಮ ಪ್ರೀತರಾಗಲಿ, ಈ ಕಾರ್ಯ ಮುಗಿದಿದೆ ಹೇಳಬೇಕಲ್ಲ. ಅದಕ್ಕಾಗಿ ಕೆಲವು ಕಡೆ ಏನು ಮಾಡಿರ್ತಾರೆ, ಕೆಲವಕ್ಕೆಲ್ಲ ಈ ನಿಮ್ಮ ಕಾಲೇಜಲ್ಲಿ ಗೊತ್ತು, ಹೈಸ್ಕೂಲಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅಟೆಂಡೆನ್ಸ್ ತೊಗೊಬಿಟ್ರೆ ಫಸ್ಟೇ ಯಾರೋ ತೊಗೊಬಿಟ್ರೆ ಮುಗಿದೋಯ್ತು ಅಷ್ಟೇ. ಬೆಳಿಗ್ಗೆ ಒಂದು ಸೆಷನ್ನು ಸಾಕು, ಮತ್ತೆ ತೊಗೊಳೋದಿಲ್ಲ. ಈ ಕಾಲೇಜಲ್ಲಿ ಹಾಗಲ್ಲ, ಪ್ರತಿಯೊಬ್ಬ ಸಬ್ಜೆಕ್ಟ್ ಬೆಸ್ಟು ತೊಗೊಳುತ್ತೆ, ಅವರವರೇ ತೊಗೋಬೇಕು. ಯಾಕೆ ಅಂತ ಕೇಳಿದರೆ ಅವ್ರ ಸಬ್ಜೆಕ್ಟ್ ಕವರ್ ಆಗಬೇಕಾದ್ರೆ ಅಟೆಂಡೆನ್ಸ್ ಅದರಲ್ಲಿ ಬಂದರೂ ಅವರ ಅಪರಾಧಿನೇ. ಇಲ್ಲಿ ಹಾಗಲ್ಲ, 2 ಸತಿ ಮಾತ್ರ ಮತ್ತೆ ಅವ್ರು ಎದ್ದು ಹೋಗಂಗಿಲ್ಲ, ಅಲ್ಲೇ ಬಿಟ್ಕೊಂಡಿರ್ತಾರೆ. ಇವರು ಎಲ್ಲೆಲ್ಲ ಕಾಸು ಎಲ್ಲೇ ಹೋಗ್ಬಿಟ್ಟಿರ್ತಾರೆ. ಈಗ ಫಿಸಿಕ್ಸ್ ಒಂದು ಕಡೆ ಕೆಮಿಸ್ಟ್ರಿ ಅಲ್ಲಿಗೆ ಹೋಗ್ಬಿಡ್ತಾರೆ. ಆದ್ದರಿಂದ ಅಲ್ಲಿ ಹೋದಂತ ಹೇಗೆ ಗೊತ್ತಾಗ್ಬೇಕು ಅಂದರೆ ಎಷ್ಟು ಚೇಂಜಸ್ ಇದೆ ಅದರಲ್ಲೆಲ್ಲ ಕೂಡ. ಇನ್ನೂ ಕಡೆ ಕೆಲವು ಆಫೀಸ್ಗಳಲ್ಲಿ ಮೊದಲೆಲ್ಲ ಒಂದು ಸೈನ್ ಮಾಡೋ ಪದ್ಧತಿ ಇತ್ತು. ಈ ಎರಡು ಏನು ಮಾಡಿದ್ರು ಗೊತ್ತಾ, ಮಧ್ಯೆ ಬಿಡ್ತಾರೆ ಅಂತೇಳಿ ಲಾಸ್ಟ್ ಹೋಗಿದ್ದ ಮುಂಚೆ ಸೈನ್ ಮಾಡಿ ಆ ಟೈಮ್ ಕೂಡ ಪುಸ್ತಕ ಇಡೋದಲ್ಲಿ ಫಸ್ಟ್ ಅಲ್ಲಿ ಇಡೋದೇ ಅಷ್ಟೊತ್ತಿ ಸರಿ ಇಡುತ್ತೆ, ಅದೇ ರಿಜಿಸ್ಟ್ರಿ ಆಗಿಡುತ್ತಾರೆ. ಯಾಕೆ ಸಂಶಯ ಬಂದಾಗ ಅದನ್ನು ವ್ಯವಸ್ಥೆ ಮಾಡಬೇಕಾಗುತ್ತೆ. ಈ ಬಯೋಮೆಟ್ರಿಕ್ ಅನೇಕ ಮೆಥಡ್ಗಳಿದೆ. ಕಾರಣ ಏನಂದರೆ ಉದ್ದೇಶ ಆಗಿದೆ. ನಾವು ಆ ರೀತಿ ಮಾಡದೆ ಹೋದರೆ ತಪ್ಪಾಗುತ್ತೆ. ತದನರ್ಪಿತ ಕರ್ಮಭ್ಯ. ಹೌದೌದು ಹೌದು. ಈ ಪೀಠ ಪೂಜೆ ಕೃಷ್ಣಾರ್ಪಣ ಅಂತ ಹೇಳಬೇಕಲ್ಲ. ಹೌದು ಅದು ಅತ್ಯುತ್ತಮ ಪೂಜೆ ಆ ರೀತಿ ಮಾಡಿದರೆ ಗೊತ್ತಾಯ್ತಾ. ಯಾಕೆಂದರೆ ಕಲಶ ಪೂಜೆ ಕಲಶ ಪೂಜಾ ಭಾಗ ಅದು. ಮೇನ್ ಕರ್ಮದಲ್ಲಿ ಉಪಕರ್ಮಗಳವೆಲ್ಲ ಉಪಕರ್ಮಗಳು ಅದನ್ನು ಅಲ್ಲಿ ಅರ್ಪಣೆ ಮಾಡಬೇಕಾದ್ರೆ ಒಟ್ಟಾಗಿ ಇದನ್ನು ಮಾಡೋದು ಬೇರೆ. ಉದಾಹರಣೆಗೆ ಎಲ್ಲ ಸಬ್ಜೆಕ್ಟು ಬರೋದು ಮಾಡೋದು ಬೇರೆ, ಒಂದೊಂದೇ ಸಬ್ಜೆಕ್ಟ್ ಮಾಡೋದು ಬೇರೆ. ಮತ್ತು 2 ಪೇಪರ್ ಇರುತ್ತೆ ಕೆಲವು ಸಲ, 3 ಗಂಟೆ ಒಳಗೆ ಒಂದು ಪಾರ್ಟಿ ಅದು ಬೇರೆ ಬೇರೆ ಸಬ್ಜೆಕ್ಟ್ ಮಾಡಬೇಕು. ಆ ರೀತಿ ಮಾಡೋದು ಶ್ರೇಷ್ಠ. ಅದು ಮಾಡೋಕ್ಕೆ ಆಗೋದಿಲ್ಲ ಅಂತ ಏನು ಮಾಡಿಬಿಡ್ತಾರೆ, ಒಟ್ಟಿಗೆ ಆದರೂ ಅನ್ನಿ ಅಂತ ಹೇಳ್ತಾರೆ. ಕೊನೆಯ ಪಕ್ಷ ಬೆಳಿಗ್ಗೆ ಎದ್ದಾಗ ಸಂಕಲ್ಪ ಮಲಬೇಕಾದ್ರೆ ಒಟ್ಟಿಗೆ ಮಾಡಿ ಅಂತ ಹೇಳಿ ಅದೊಂದು ಒಟ್ಟಿನ ಮೇಲೆ ಅರ್ಪಣೆ ಆಗಬೇಕು. ಏನು ಹೇಳ್ತಾರೆ, ಏನು ಹೇಳಿದ್ದಾರೆ? ಹೌದು, ಅವ್ರು ಪ್ರತಿಯೊಂದು ಕ್ರಿಯೆಯೂ ಮಾಡಬೇಕು. ವಿಷ್ಣುರವ್ಯಯ ತದನರ್ಪಿತ ಕರ್ಮಭ್ಯ ತತಸ್ಮರಣತಸ್ತಥ. ಎಲ್ಲ ಮಾಡಿದ ದೇವರ ಸ್ಮರಣೆ ಕೂಡ ಇಲ್ಲ, ತಪ್ಪದು. ಸ್ಮರಣೆ ಮಾಡದೆ ಹೋಗ್ಬಿಟ್ಟು ಎಲ್ಲ ಏನು ಮಾಡಿದ್ರು ವ್ಯರ್ಥ. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನಜಾತ ಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಿಷ್ಣು ಸ್ಮರಣೆ, ವಿಷ್ಣು ಪೂಜೆ ವಿಷ್ಣು ಸ್ಮರಣೆ ಕೂಡ ಇಲ್ಲ. ಆ ರೀತಿ ಮಾಡಿ ಎಷ್ಟು ತಪ್ಪಾಗತ್ತೆ. ಸ್ಮರಣೆ ಅನುಸಂಧಾನ ಎಲ್ಲ ಇರಬೇಕು. ಈ ಪಾಪಗಳಾಗದಂತೆ ಮೈದಾಸರೂಪಿ ಪರಮಾತ್ಮ ಕಾಪಾಡಲಿ ಅಂತ ಹೇಳ್ತಾರೆ. ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್ ಸತ್ಯೇನಾನೇ ನನಃ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಇದು ಬಿಡುದೆಲ್ಲ ಸ್ಪಷ್ಟ ಇದೆ, ಹೇಳೋದಕ್ಕೆ ಹೋಗಲಿಲ್ಲ, ಕೆಲವು ಮಾತ್ರ ಹೇಳ್ತಾರೆ. ಯಥಾ ಹಿ ಭಗವಾನೇವ ವಸ್ತುತಃ ಸದಸಚ್ಚಯತ್ ಸತ್ಯೇನ ಅನೇನ ನಃ ಸರ್ವೇ ಯಾಂತು ನಾಶಂ ಉಪದ್ರವಾಹ. ಎಷ್ಟು ಚೆನ್ನಾಗಿದೆ. ಈಗ ಒಂದು ಪದಾರ್ಥ ಇದೆ, ಪರಮಾತ್ಮನೇ ಸರ್ವೋತ್ತಮನಾದವನು. ಸತ್ ಅಸತ್, ಸತ್ಯಗೂ ನಿಯಾಮಕ ಅವನೇ, ಅಸತ್ಯಗೂ ನಿಯಾಮಕ ಅವನೇ. ಮೂರ್ತೇತರ ಬ್ರಹ್ಮ. ಮೂರ್ತ ಪದಾರ್ಥಗಳೆಲ್ಲದಕ್ಕೂ ಸ್ವಾಮಿ, ಅಮೂರ್ತ ಪದಾರ್ಥ ಎಲ್ಲದಕ್ಕೂ ಸ್ವಾಮಿ ಪರಮಾತ್ಮ ಅಂತ ತಿಳ್ಕೊಂಡು ನಾವು ಅನುಪಾಸನೆ ಮಾಡ್ತಿದ್ರೆ ಇದು ಸತ್ಯವಾದ ಸಂಗತಿ. ಏನು ಪುಣ್ಯ ಬರುತ್ತೆ ಗೊತ್ತಾ ಇದರಿಂದ?
ನ ಸರ್ವೇ ಯಾಂತು ಸರ್ವೇ ಉಪದ್ರವಾ, ಎಲ್ಲ ಉಪದ್ರವ ಪರಿಹಾರ ಆಗಿಬಿಡುತ್ತೆ. ಈ ಜ್ಞಾನಕ್ಕೆ ಅಷ್ಟು ಮಹತ್ವ ಇದೆ. ಯಾಂತಿ ನಾಶಂ ಸರ್ವೇ ಎಷ್ಟೆಷ್ಟೋ ಶಾಂತಿ ಇದರಲ್ಲಿ ದೊಡ್ಡ ವೆರಿ ಸಿಂಪಲ್ ಇದು, ಮತ್ತು ಮೋಸ್ಟ್ ಪವರ್ಫುಲ್. ತಿಳಿತಾ? ಈ ರೀತಿ ನಮ್ಮನ್ನು ಕಾಪಾಡಲಿ. ಯಥಾ ಹಿ ಭಗವಾನೇವ ಸದಸನ್ ನಿಯಾಮಕತೆಯ ಸದಸದ್ರೂಪ ಉಚ್ಯತೆ. ಇಲ್ಲಿ ಕನ್ಫ್ಯೂಷನ್ ಏನು ಅಂದರೆ ಸದಸತ್ತನ ಪದ ಬಂದು ಅವ್ರು ಸತ್ತು ಅವನೇ ಅಸತ್ತು ಅವನೇ ದೊಡ್ಡ ಸಮಸ್ಯೆ ಅದು. ಸತ್ತಾದರೆ ಅಸತ್ತಲ್ಲ, ಅಸತ್ತಾದರೆ ಸತ್ತಲ್ಲ. ಸತ್ಪದಾರ್ಥಕ್ಕೆ ಇರೋದು ಅಂತ ಅರ್ಥ, ಇಲ್ಲರೋದು ಅರ್ಥ. ಇರೋದು ಇಲ್ಲೋದಿರೋದು ಏನರ್ಥ? ಸಗುಣ ನಿರ್ಗುಣ ಕಾಂಟ್ರಡಿಕ್ಷನ್ ಆಗುತ್ತಲ್ಲ, ಹಾಗೆ ಅದು ಹಾಗಲ್ಲ ಅರ್ಥ. ಅದಕ್ಕೆ ಯಾವುದು ಸದಸನ್ ನಿಯಾಮಕ ಅಂತ ಅರ್ಥನೇ ಹೊರತು ಸದಸತ್ ಅವನೇ ಅಂತ ಅರ್ಥ ಅಲ್ಲ. ಅದಕ್ಕೆ ಸದಸನ್ ನಿಯಾಮಕತೆಯ ಸದಸದ್ರೂಪ ಉಚ್ಯತೆ. ಯಥಾ ಹಿ ಭಗವಾನೇವ ಸತ್ಯೇನ ಅನೇನ ಮಾಂ ದೇವ ಪಾತು ವಿಷ್ಣು ಚತುರ್ಭುಜ. ಇದು ಸತ್ಯ ಸಂಗತಿ. ಇಂಥ ಸತ್ಯ ಸಂಗತಿಗೆ ಬೆಲೆ ಇದೆ. ಸತ್ಯಕ್ಕೆ ಮಾರ್ಕ್ಸ್ ಹಾಕ್ತಾರೋ ಇಲ್ಲ? ಒಳ್ಳೆ ಮಾರ್ಕ್ಸ್ ಇದೆ ಇದಕ್ಕೆಲ್ಲ ಕೂಡ. ಪ್ರತಿಯೊಂದು ಪ್ರಮೇಯದ ಅನುಸಂಧಾನಕ್ಕೂ ಕೂಡ ಅತ್ಯುತ್ತಮವಾದ ಸಾಧನೆಗೆ ದಾರಿಯಾಗಿರೋದ್ರಿಂದ ಅದು ಕೌಂಟ್ ಆಗುತ್ತೆ. ಯಥಾ ಯಥಾ ಐಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯಾ ಧತ್ತೆ ಶಕ್ತಿ ಸ್ವಮಾಯಯ ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ತೇನ ಏವ ಸತ್ಯಮಾನೇನ ಸರ್ವಜ್ಞಃ ಭಗವಾನ್ ಹರಿಃ. ಸತ್ಯಮಾನ ಇದು ಸತ್ಯವಾದಂಥ ತಿಳುವಳಿಕೆ. ಇದು ಸರಿಯಾಗಿ ಗೊತ್ತಿದ್ದರೆ ಪಾತು ಸರ್ವೈ ಸರ್ವರೂಪೈ ಸ್ವರೂಪೈ ಸಹ ಪರಮಾತ್ಮ ಎಲ್ಲ ರೀತಿಯಾದ ತನ್ನ ಸ್ವರೂಪಗಳಿಂದ ನಮ್ಮನ್ನು ಸದಾ ಸರ್ವತ್ರ ಸರ್ವಗಃ ಪಾತು. ಸದಾ ಪಾಲಿಸಲಿ, ಸರ್ವತ್ರ ಪಾಲಿಸಲಿ, ಸರ್ವಗಃ ಆದ ಅವನು ಪಾಲಿಸಲಿ. ಇದು ಸ್ತೋತ್ರ. ಯಥಾ ಏಕಾತ್ಮ್ಯಾನುಭಾವೇನ ವಿಕಲ್ಪರಹಿತ ಸ್ವಯಂ ಭೂಷಣಾಯುಧ ಲಿಂಗಾಖ್ಯ ತತ್ತೇ ಶಕ್ತಿ ಸ್ವಮಾಯಯ. ತುಂಬ ಕನ್ಫ್ಯೂಷನ್ ಇದೆ. ಏಕಾತ್ಮ್ಯಾನುಭಾವ ಎಲ್ಲ ಒಂದು ಒಂದರ್ಥ ಆಗಿಬಿಡುತ್ತೆ. ವಿಕಲ್ಪರಹಿತ, ದೇವರಲ್ಲಿ ವಿಕಲ್ಪಗಳೇ ಇಲ್ಲ, ಭೇದಗಳೇ ಇಲ್ಲ, ಯಾವುದೊಂದು ಅರ್ಥ ಆಗಲ್ಲ, ಬರೀ ವಿಕಲ್ಪರಹಿತ ಅಂದ್ಬಿಟ್ರು. ಭೂಷಣಾಯುಧ ಲಿಂಗಾಖ್ಯ, ಭೂಷಣನೂ ಅವನೇ, ಆಯುಧನೂ ಅವನೇ, ಲಿಂಗ ಚಿಹ್ನೆಗಳು ಏನಿದೆ ಅಲ್ಲೆಲ್ಲ ಅವನೇನೆ. ಇವೆಲ್ಲ ಕೂಡ ಶಕ್ತಿ ಸ್ವಮಾಯಯ. ಇವೆಲ್ಲ ತನ್ನ ಇಚ್ಛೆಯಿಂದ, ಅಥವಾ ಒಂದರ್ಥ ಇಚ್ಛೆ, ಇನ್ನೊಂದರ್ಥ ಮಾಯೆ, ಎಲ್ಲ ಮಾಯೆ, ಎಲ್ಲ ವಿರುದ್ಧ ಪದ ಕಾಣುತ್ತೆ ಎಲ್ಲ ಕೂಡ. ಅದಕ್ಕೆ ಅರ್ಥ ಹೇಳ್ತಾರೆ, ಹಾಗರ್ಥ ಅಲ್ಲ. ತೇನೈವ ಸತ್ಯಮಾನೇನ ಸರ್ವಜ್ಞೋ ಭಗವಾನ್ ಹರಿಃ ಪಾತು ಸರ್ವೈ ಸ್ವರೂಪೈರ್ನಃ ಸದಾ ಸರ್ವತ್ರ ಸರ್ವಗಃ. ಏಕ ಏವ ಪರೋ ವಿಷ್ಣು ಭೂಯಾಃ ಭೂಷಾ ಹೇತಿ ಧ್ವಜೇಶ್ವಜಃ ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತಃ. ಎಷ್ಟು ಅಪೂರ್ವವಾದ ಹೊಸ ಪ್ರಮೇಯ ಏನಿದೆ ಈಗ ಅನುಸಂಧಾನಕ್ಕೆ ಹೇಳಿದಕ್ಕೊಂದು ಅರ್ಥ ಇದೆ. ಮತ್ತು ವಿವೇಕನೂ ಮಾಡ್ಕೋಬೇಕು. ಎರಡೆರಡು ಪಾಯಿಂಟ್ ಇದೆ ಅದರಲ್ಲಿ. ಏನದು? ಏಕ ಏವ ಪರೋ ವಿಷ್ಣು ಭೂಷಾ ಹೇತಿ ಧ್ವಜೇಶು ಅಜಃ. ಭೂಷಾ ಹೇತಿ ಧ್ವಜೇಶು ಅಜಃ. ಭೂಷಾ ಅಂದರೆ ಭೂಷಣಗಳು, ಹೇತಿ ಅಂದರೆ ಆಯುಧಗಳು, ಹೇತಿ ಆಯುಧಗಳು, ಆಮೇಲೆ ಧ್ವಜ. ಇದೆಲ್ಲ ಪರಮಾತ್ಮ ಒಬ್ಬನೇ ಅವನೇ ಆಗಿಬಿಟ್ಟಿದ್ದಾನೆ ಅಂತ ಹೇಳಿದರೆ ಒಂದಿದೆ. ಈಗ ಪರಮಾತ್ಮ ಸ್ವರೂಪಭೂತವಾದ ಪದಾರ್ಥಗಳೇ ಇವೆ, ಅದೊಂದು ಪಾಯಿಂಟ್ ಇದ್ದೇ ಇದೆ. ದೇವರು ಯಾವುದು ಭಿನ್ನ ಯಾವುದೋ ಚಕ್ರಗಳು ಓಡಾಡಬೇಕಾಗಿಲ್ಲ, ತನ್ನ ಸ್ವರೂಪನೇ ಅದೊಂದಿದೆ. ಅದರ ಜೊತೆಗೇನಿದೆ? ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ. ಚಕ್ರಾದಿಗಳು ತಾನೇ ಆಗಿರೋದೊಂದಾದರೆ ಮಹಾಲಕ್ಷ್ಮಿ ದುರ್ಗಾದೇವಿ ಇದ್ದಾರೆ, ಆಮೇಲೆ ಕಾಮ ಇದ್ದಾರೆ, ಅವರಲ್ಲೂ ಕೂಡ ತಾನು ನೆಲೆಸಿದ್ದಾನೆ. ಎರಡು ಅನುಸಂಧಾನ ಬರಬೇಕಾಗಿದೆ. ಇಲ್ಲದೆ ಹೋದರೆ ದೇವರೇ ಡಿಪೆಂಡೆನ್ಸ್ ಅಂತ ಒಂದು ದೋಷ ಬರ್ತಿದೆ. ಅದಿಲ್ಲ. ಕಿರೀಟನೇ ಬೇರೆ ಇರೋದು, ದೇವರು ಕಿರೀಟ ತೆಗೆದಾಕ್ಬಿಟ್ಟ, ದೇವರು ಕಿರೀಟನೇ ಅಲ್ಲ, ಈಗ ಸ್ವರೂಪನೇ ಎಲ್ಲ ಕೊಡೋದು. ಆ ರೀತಿ ಇದ್ದಾನೆ. ಅವೆಲ್ಲ ಚೇತನ. ಪರಮಾತ್ಮನ ನಖನೂ ಹೇಗೆ ಚೇತನ, ನಮ್ಮ ನಖ ಆಗಲ್ಲ. ತುಂಡು ಮಾಡಿದ್ರೆ ದೇವ್ರ ನಖ ಏನದು ಅಭಿನ್ನ. ದೇವರು ಅದು ಹಾಗಾಗುತ್ತೆ, ಊರು ತಕ್ಕೋತ ಕೊಡಬೇಕಾಗಿಲ್ಲ. ಈಗ ಸ್ವರೂಪಭೂತ ಎಷ್ಟಿರಬೇಕು ಅಷ್ಟೇ ಇರುತ್ತೆ. ಅದರಲ್ಲೇನೆ ಎಲ್ಲ ಅನಂತ ರೂಪಗಳಿವೆ. ಮತ್ತೆ ಅಷ್ಟರಲ್ಲಿ ಉಗುರಿನಲ್ಲ, ಉಗುರಿನ ತುದಿಯಲ್ಲಿ ಅನಂತ ರೂಪ ಇದೆ ಅಲ್ಲ, ಅದರ ಒಳಗಿನ ಧೂಳಿನಲ್ಲೂ ಅನಂತ ರೂಪ ಇದೆ. ಇದೆಲ್ಲ ಯೋಚನೆ ಮಾಡಿದರೆ ಅನಂತ ಧೂಳು ನಮಗಿರ್ಬೋದು ಅಷ್ಟೇ ಹೊರತು ಏನಿರೋದಿಲ್ಲ, ಇದಿರೋದೆ. ಊರಲ್ಲಿ ಅಕ್ಕಿರಿ ತೊಳ್ಕೊಂಡ್ರೆ ದೊಡ್ಡ ಅನೇಕ ಕ್ರಿಮಿಕೀಟ ಸೇರಿರ್ತಾವೆ ಅದರಲ್ಲಿ. ಅದು ಕೈ ತೊಳೆದ ಊಟ ಮಾಡಬಾರ್ದು, ಎಲ್ಲ ವ್ಯವಸ್ಥೆ ಹೇಳ್ತಾರೆ. ದೋಷಕ್ಕೆ ಕಾರಣ, ದೇವರಿಗೆ ಯಾವ ದೋಷವೂ ಇಲ್ಲ. ಅದೆಲ್ಲ ತಿಳ್ಕೊಂಡು ತತ್ತಚ್ಛಕ್ತಿ ಸ್ವರೂಪೇಣ ಸ್ವಯಮೇವ ವ್ಯವಸ್ಥಿತ ಸತ್ಯೇನ ಅನೇನ ಮಾಂ ದೇವ ಪಾತು ಸರ್ವೇಶ್ವರೋ ಹರಿಃ ಇತಿ ಚ. ಈ ಒಂದು ಸತ್ಯದಿಂದಾಗಿ ಪರಮಾತ್ಮ ನಮ್ಮನ್ನು ಸದಾಕಾಲ ಪಾಲಿಸಲಿ. ಈ ಎಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಎಷ್ಟೆಷ್ಟು ಕನ್ಫ್ಯೂಷನ್ ಎಲ್ಲ ತೆಗೆದಾಕ್ತಾರೆ.
ವ್ಯಾಖ್ಯಾನಕಾರ ತಾತ್ಪರ್ಯ ನಿರ್ಣಯ ಅಂದರೆ ಹಾಗಿರ್ಬೇಕು. ಏತದ್ ಧಾರೆ ಕೆಲವರು ಇರ್ತಾರೆ, ಬೇಕಾದ ಹೇಳ್ಬೇಕು, ಗೊತ್ತಿರೋದು ಹೇಳ್ಬಿಡ್ತಾರೆ, ಗೊತ್ತಿರೋದು ಹಾರಿಸ್ಬಿಡ್ತಾರೆ. ಅದಾಗಬಾರ್ದು. ಎಲ್ಲಿ ಕರ್ತವ್ಯ ಅಲ್ಲೇ ಹೇಳಬೇಕು, ಎಲ್ಲಿ ಸಂಶಯ ಬರುತ್ತೋ ಅಲ್ಲಿ ಕ್ಲಿಯರ್ ಮಾಡಬೇಕು. ಏತದ್ಧಾರಯಮಾಣಸ್ತು ಯಂ ಯಂ ಪಶ್ಯತಿ ಸರ್ಚಕ್ಷುಷಾ ಯದಾ ಮಾ ಸಂಸ್ಪೃಶೇತ್ ಸದ್ಯ ಸಾಧ್ವಸಾತ್ ಸ ವಿಮುಚ್ಯತೆ. ಇದರ ವಿಶೇಷ ಮಹಿಮೆ ಇದು. ನಾರಾಯಣ ಭಗವತದ ಮಹಿಮೆ ಏನಪ್ಪ ಅಂದರೆ ಏತದ್ಧಾರಯಮಾಣಸ್ತು, ನಾರಾಯಣ ಕವಚದ ಸರಿಯಾಗಿ ಯಾರು ಹೇಳ್ಕೊಂಡಿರ್ತಾರೆ ಅಂಥ ವ್ಯಕ್ತಿ ಯಂ ಯಂ ಪಶ್ಯತಿ ಚಕ್ಷುಷ, ಯಾವ ಕಣ್ಣಿಂದ ನೋಡುತ್ತೋ ಅದು ಪ್ಯೂರ್ ಆಗಿಬಿಡುತ್ತೆ. ಗೋಪಿಚಂದನ ಹಚ್ಚಿಕೊಂಡು ನೋಡಿದ್ರೆ ಪ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಗೋಪಿಚಂದನ ಲಿಪ್ತಾಂಗೋ ಯಂ ಯಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧಂ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರ. ಅಷ್ಟು ಶಕ್ತಿ ಇದೆ. ಈ ರೀತಿಯಲ್ಲಿ ನಾರಾಯಣ ಕವಚ ಯಾರು ಹೇಳ್ತಾರೋ, ಯಾರನ್ನು ನೋಡ್ತಾರೋ ಅವ್ರು ಶುದ್ಧರಾಗ್ತಾರೆ. ಅಷ್ಟೇ ಅಲ್ಲ, ಪದಾವ ಸಂಸ್ಮೃತಿ, ಅವ್ರ ಕಾಲಿನ ಮುಟ್ಟಿಬಿಟ್ರೆ ಅದು ಇವರು ನಮಸ್ಕಾರ ಮಾಡಿದರೆ ಅಂತ ಅರ್ಥ. ನಮಸ್ಕಾರ ಮಾಡಿದರೆ ಸದ್ಯ ಇಮ್ಮಿಡಿಯೇಟಾಗಿ, ಸಾಧ್ವಸ ಅಂದರೆ ಭಯ, ಸಾಧು ಆಸ ಆಗಲ್ಲ ಬಿಡಿಸ್ಬಾರ್ದು. ಸಾಧ್ವಸನ ಪದ ಅದು ಭಯ. ಭಯದಿಂದ ತಕ್ಷಣ ಬಿಡುಗಡೆ ಆಗಿಬಿಡ್ತಾರೆ. ಗೊತ್ತಾ, ವೆರಿ ಇಂಪಾರ್ಟೆಂಟ್ ಅದು. ಭಯ ಏನೋ ಭಯ ಆಗುತ್ತೆ, ಯಾತಕ್ಕೋ ಭಯ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ರೀತಿ ಮಾಡಿ ಎಲ್ಲ ಪರಿಹಾರ ಆಗಿಬಿಡುತ್ತೆ ತಕ್ಷಣವೇ. ನಾರಾಯಣ ಕವಚ ಮಂತ್ರದ ಸಿದ್ಧಿ ಇದು. ಮಾಡೋರು ಎಷ್ಟು ಸಿದ್ಧಿ ಇರಬೇಕು, ಅವರಿಂದ ಅವ್ರ ಕಾಂಟ್ಯಾಕ್ಟ್ ಬಂದರೆ ಎಷ್ಟು ಸಿದ್ಧಿ ಆಗೋದಾದರೆ ಮಾಡಿದ್ರೆ ಎಷ್ಟು ಸಿದ್ಧಿ ಬರುತ್ತೆ. ಇಷ್ಟೆಲ್ಲ ಹೇಳಿದರು. ಮುಂದೆ ಕೊನೆ ಹೇಳ್ತಾರೆ, ಏತಾಂ ವಿದ್ಯಾಂ ಅಧಿಗತೋ ವಿಶ್ವರೂಪಾತ್ ಶತಕ್ರತು ತ್ರೈಲೋಕ್ಯಲಕ್ಷ್ಮೀಂ ಬಭುಜೆ ವಿನಿರ್ಜಿತ್ಯ ವೃಧೇ ಅಸುರ. ಇದರ ಇಂದ್ರದೇವರು ಹೇಳಿದರು, ಹೇಳಿಕೊಟ್ಟಿದ್ದು ವಿಶ್ವರೂಪಾಚಾರ್ಯರು. ಅದು ವಿಶ್ವರೂಪ ಆದರೆ ವಿಶ್ವರೂಪಾಚಾರ್ಯರು ಅವ್ರು ಹೇಳಿಕೊಟ್ರು. ಅದರಿಂದ ಏನಾಯಿತು, ಇಂದ್ರದೇವರಿಗೆ ಶತ್ರುಗಳ ಪೀಡೆಯೆಲ್ಲ ಪರಿಹಾರ ಆಗಿಬಿಟ್ಟು ತ್ರೈಲೋಕ್ಯ ಲಕ್ಷ್ಮೀ ಬಹುಜ, ಮೂರು ಲೋಕದ ಅಧಿಪತಿಯವರು ಸಾಮ್ರಾಜ್ಯವನ್ನು ಅಸುರಾನ್ ಮೃಧೆ, ಮೃಧೆ ಅಂದರೆ ಯುದ್ಧದಲ್ಲಿ ಅಸುರರನ್ನು ವಿನಿರ್ಜಿತ್ಯ, ಜಿತ್ವಾ ಆಮೇಲೆ ನಿರ್ಜಿತ್ಯ ವಿನಿರ್ಜಿತ್ಯ ಸಂಪೂರ್ಣವಾಗಿ ಗೆದ್ದುಬಿಟ್ಟು ಸ್ವರ್ಗಲೋಕದಲ್ಲಿ ಸಂಪೂರ್ಣವಾದ ಸಾಮ್ರಾಜ್ಯವನ್ನು ಪಾಲಿಸಿದರು. ಸಮಸ್ಯೆ ಪರಿಹಾರ ಮಾಡಿಕೊಂಡು ನಾರಾಯಣ ಕವಚ ಮಂತ್ರದಿಂದ ಯಾಕೆ ಕಳ್ಕೊಂಡಿದ್ರು ಅವರು? ಕಳ್ಕೊಂಡಿದ್ದು ಯಾವಾಗ ಕಳ್ಕೊಂಡಿದ್ರು? ಕಳ್ಕೊಂಡಿದ್ದು ಯಾವಾಗ ಗೊತ್ತಾದರೆ ಬಂದಿದ್ದು ಯಾವಾಗ ಅಂತ ಅರ್ಥ ಆಗುತ್ತೆ. ಯಾವಾಗ ಕಳ್ಕೊಂಡ್ರು ಅಲ್ಲ, ಅದೇ ಖಚಿತ ಆಗುತ್ತೆ. ಏನಾಯ್ತು ಬಸ್ ಬಂದಾಗ ಅವ್ರು ಯಾವಾಗ ಬಂದು ಗೌರವಿಸಲಿಲ್ಲ. ಸ್ವರೂಪದಲ್ಲಿ ನಾನೇ ದೊಡ್ಡವನು ಅಂತೇಳಿ ಅಂದ್ಕೊಂಡ್ರು. ಅದು ಸರಿಯೇ, ಸ್ವಲ್ಪ ದೊಡ್ಡವರು ಇರ್ಬೋದು. ಯಾರೋ ಬಂದರೆ ಮಾತಾಡಿಸ್ಬೇಕು, ದೊಡ್ಡವರು ಎಲ್ಲೋ ತಗೊಂಡ್ಬಿಟ್ರೆ ನಮಸ್ಕಾರಗಳನ್ನು ಮಾಡೋದು ಬೇಕಾಗಿಲ್ಲ. ಸ್ವಾಗತ ಅಂತೂ ಮಾಡಬೇಕಲ್ಲ. ಸಭೆ ಬಂದಿದ್ದಾರೆ, ಎಲ್ಲೋ ಅಲ್ಲ, ಅದು ಅಫಿಷಿಯಲ್ಲಾಗಿ ಬಂದಿರೋದು. ಆ ಪೋಸ್ಟ್ ಗುರುಗಳು ಪೋಸ್ಟ್ ಅದು. ಆದರೆ ಅವ್ರು ಮಾಡಲಿಲ್ಲ. ತಕ್ಷಣ ಅವ್ರು ವಾಪಸ್ ಹೋಗ್ಬಿಟ್ರು, ಒಳಗೆ ಎದ್ದೋಗ್ಬಿಟ್ರು, ಬರಲೇ ಇಲ್ಲ, ಒಳಗೆ ಬಂದು ಹೊರಟೋಗ್ಬಿಟ್ರು. ಆಮೇಲೆ ಅನಿಸ್ತಾ ತಪ್ಪು ಮಾಡಿಬಿಟ್ಟು ಮಾಡಬಾರ್ದಾಗಿತ್ತು ಅಂತ ಅನಿಸ್ತು. ಆಮೇಲೆ ಅನಿಸ್ತೇವೆ ಸೀದಾ ಹೋದ್ರು, ಅವ್ರ ಮನೆಗೆ ಹೋದರು. ಪಾಪ ತಪ್ಪು ಕ್ಷಮೆ ಕೇಳಕ್ಕೆ ಹೋದರು. ಅವ್ರ ಕಡೆಗೆ ಕಾಣಿಸ್ಲಿಲ್ಲ, ಸಿಟ್ಟು ಬಂದುಬಿಟ್ಟಿತ್ತಲ್ಲ. ಕಂಡ್ರೆ ಮತ್ತೆ ಕ್ಷಮೆ ಕೇಳ್ತಾರೆ, ಕ್ಷಮಿಸ್ಬೇಕಾಗತ್ತೆ, ನನಗೆ ಅಷ್ಟು ಮೂಡಿಲ್ಲ ಅಂಥೇಳಿ ಕಾಣೋದೇ ಇಲ್ಲ. ಆಗ ಅವ್ರಿಗೆ ಗೊತ್ತಾಯ್ತು, ನೋಡಿ ಕಡಿಮೆಯವರು ಕೂಡ ಎಷ್ಟು ಶಕ್ತಿ ಬರುತ್ತೆ. ಸರಿ, ಅವ್ರ ರೇಟ್ ಇದ್ಬಿಟ್ರೆ ಅರ್ಥ ಆಯ್ತಾ. ಕೊನೆಗೆ ಅವರು ಅಷ್ಟೊತ್ತಿಗೆ ಏನಾಯ್ತು, ಈಗ ಗೊತ್ತಾಯ್ತು ಗುರುಗಳಿಲ್ಲ. ಯಾರಿಗೆ ಗುರುಗಳಿಲ್ಲ? ಅವ್ರು ಇದೇನು ಮಾಡಿದಾಗ ಹೋದಾಗ ಆಯ್ತಲ್ಲ. ಈಗ ಆದ್ದರಿಂದ ಅಟ್ಯಾಕ್ ಮಾಡಬಹುದು ಶುರುವಾಯಿತು. ದೈತ್ಯರೆಲ್ಲ ಇದ್ದರು ಬರಲಿಕ್ಕೆ ಶುರು ಮಾಡಿ. ಅಲ್ಲಿ ಗುರುಗಳಿಗೆ ಎಷ್ಟು ಶಕ್ತಿ ಇದೆ, ಗುರುಗಳಿದ್ದಾರೆ, ಅವ್ರು ಕಾಪಾಡ್ತಾರೆ ಅಂತ. ಮೂಲ ಗುರುಗಳು ಶ್ರೀಮದಾಚಾರ್ಯ ಪೌನೋಸ್ಮಕ ಮಾತು ಯಾಕೆ ಹೇಳಿದ್ದಾರೆ ಅಂತ ಅರ್ಥ ಆಗುತ್ತೆ. ಯುಕ್ತಿ ಮೇಲಿಕಾದ ಶ್ಲೋಕ ಅದು, ಗೊತ್ತಾಯ್ತಾ. ಆ ಭಾವನೆ ನಮ್ಮನ್ನು ಒಳ್ಳೆ ಕಾಪಾಡುತ್ತೆ ಅಂತ ಅರ್ಥ. ಹಾಗೆ ಇವರು ಏನು ಮಾಡ್ಬೇಕೀಗ? ಯುದ್ಧ ಹೋಗ್ತಾರೆ. ಗೊತ್ತೀಗ ಇಲ್ಲಿ ಯಾಕೆ ಬಂದರು, ಏನು ದೊಡ್ಡ ಸೈನ್ಯ ಬರ್ತಾ ಇದೆ. ಬ್ರಹ್ಮದೇವರನ್ನು ಕೇಳಿದರು, ಹೌದು ನೀವು ತಪ್ಪು ಮಾಡಿದ್ದೀರಿ, ಅದಕ್ಕೆ ಬರ್ತಾ ಇದೆ, ಅದು ಸರಿ ಮಾಡ್ಕೋಬೇಕೀಗ. ಅವ್ರು ಬರಲ್ಲ, ಸದ್ಯಕ್ಕೆ ಬರೋದಿಲ್ಲ ಅವರಿಗೆ. ಆದ್ದರಿಂದ ನೀವು ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಮುಖ್ಯ ಅವರೇ ಇರಬೇಕು. ಈಗ ಅವರು ಬರೋದಿಲ್ಲ, ಇನ್ಚಾರ್ಜ್ ಅವ್ರು ಬೇಕೀಗ. ಅದಕ್ಕೆ ವಿಶ್ವರೂಪಾಚಾರ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ವಿಶ್ವರೂಪಾಚಾರ್ಯ ಬೇಕಾದ್ರೆ ತುಂಬ ಕಡಿಮೆ ಅವರು ಮಾಡ್ಕೊಳ್ಳಿ. ಗುರು ಅಂತ ಇರಬೇಕು ಒಬ್ಬರು, ಇಲ್ಲವರು ತಪ್ಪಾಗತ್ತೆ ಅಂತ ಹೇಳಿದಾಗ ಅವರು ಬಂದು ಇರ್ತಾರೆ. ಆಗ ಅವ್ರು ಫಸ್ಟ್ ಮಾಡಿದಕ್ಕೆ ಅವ್ರನ್ನೇ ಯಾಕೆ ಆಡಿಸ್ಕೋಬೇಕು ಅಂತ ಮುಂದಿನ ಪ್ರಶ್ನೆ. ಎಷ್ಟೋ ಜನ ಇದ್ದಾರೆ, ಅವ್ರನ್ನೇ ಆಡಿಸ್ಕೋಬೇಕು ಅಂದರೆ ನಾರಾಯಣ ಕೋಚ ಬಂತ ಗೊತ್ತಿದೆ ಅವರಿಗೆ, ಅದರಿಂದ ನಿಮಗೆ ಉಪಾಯ ಪರಿಸುತ್ತೆ ಅಂತ ಹೇಳಿ ಬಂದು ಆಗ ಒಪ್ಕೊಂಡ್ರು. ಅದು ನಡೀತಿರೋದೇ ಫಲಶ್ರುತಿ ಎಲ್ಲ ವಾಪಸ್ ಬಂತು. ಇದೆಲ್ಲ ನಡು ಪಡ್ಕೊಂಡ್ರು. ಇನ್ನು ಬೃಹಸ್ಪತ್ಯಾಚಾರ್ಯ ಬಂದಿಲ್ಲ. ಇಷ್ಟಕ್ಕೆ ಅವ್ರ ಕೆಲಸ ಆಗೋಯ್ತು. ಹೀಗಾಗಿ ಮುಖ್ಯ ಡಾಕ್ಟರ್ ಇಲ್ಲದೆ ಹೋದಾಗ ಯಾರ ಹತ್ರ ಹೋಗ್ತಾರಿಲ್ಲ ಆ ಥರ. ಆಗ ಸ್ವಲ್ಪ ಪರಿಹಾರ ಮಾಡ್ಕೋಬೇಕೇನಾದ್ರು ಇದು ಫಲಿತ ಆಗುತ್ತೆ. ಕೆಲವು ವಿಷಯಗಳಿಗೆ ಇಮಿಡಿಯೇಟ್ ಅಟೆಂಡೆನ್ಸ್ ಸಿಗಬೇಕು, ಅವ್ರು ಸಿಗ್ತಾ ಇಲ್ಲ. ಕಾರಣ ಏನೇ ಇರಬಹುದು, ನಾಟ್ ಅವೈಲಬಲ್ ಅಂದರೆ ಏನಾದ್ರು ಮಾಡ್ಕೋಬೇಕು.
ಈಗ ಒಂದು ಸಮಸ್ಯೆ ಬಂತು. ನಾವು ಎಷ್ಟೋ ನಾಳೆ ಕವಚ ಹೇಳ್ತೀವಿ, ಏನೇನೋ ಆಗೇ ಇಲ್ಲ ನಮಗೆ. ಸಮಸ್ಯೆ ಈಗ ಮಾಡದೇ ಇದ್ದವ್ರು ಬಿಟ್ಟಿದ್ದಾರೆ, ಬಿಟ್ಬಿಡಿ. ಮಾಡೋರಿಗೆ ಕೂಡ ಸಮಸ್ಯೆ ಏನು ಪರಿಹಾರ ಆಗಿರೋದಿಲ್ಲ. ಎಷ್ಟು ಪರ್ಸೆಂಟ್ ಜಾಸ್ತಿನೂ ಆಗಿರ್ಬೋದು. ಮತ್ತೇನು ಸಂಬಂಧನೇ ಇಲ್ವಲ್ಲ ಅಂತ ಪ್ರಶ್ನೆ ಈಗ. ಇದೊಂದು ಪ್ರಶ್ನೆ ಎಲ್ಲದಕ್ಕೂ ಉತ್ತರ ಈಗ. ಇದೊಂದಕ್ಕೆ ಅಲ್ಲ, ಅದರ ಒಂದು ಕಡೆ ಬರೋದ್ರೆ ಮುಗಿದೋಯ್ತು. ವಿಷ್ಣು ಸಹಸ್ರ ದಿವಸ ಏನೂ ಆಗ್ತಾನೇ ಇಲ್ಲ. ಏನು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮತ್ತೆ ಜಾಸ್ತಿ ಬರ್ತಾ ಇದೆ. ಕೆಲವು ಸಲ ಕೆಲಸದ ಕಡಿಮೆ ಆಗಿಲ್ಲ. ಯಾವ ಸ್ತೋತ್ರ ಒಂದು ಫಲಶ್ರುತಿ ನಡೀತಾನೇ ಇಲ್ಲ. ಇಂಥ ಸ್ತೋತ್ರ ಮಂತ್ರ ಕವಚ ಏನೇನೋ ಹೇಳಿದೆ, ಯಾವುದೂ ವರ್ಕ್ ಆಗ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ. ಅವಾಗ ಏನಾಗುತ್ತೆ, ನಮಗೆ ಸದ್ಯ ಹೋಗಿಬಿಡುತ್ತೆ. ಅದರ ಇನ್ನೊಂದು ಏನೋ ಶುರು ಮಾಡ್ತಾ ವರ್ಕ್ ಆಗಿಬಿಡುತ್ತೆ, ಯಾವುದೋ ಹೋಗ್ತಾಯಿದ್ರು, ಅದು ಬೇರೆ ಕೆಲಸ. ಈಗ ಇನ್ನೂ ಪ್ರಾಬ್ಲಮ್ ಶುರುವಾಗುತ್ತೆ. ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ತಾರೆ, ಅಲ್ಲಿ ಓಡ್ ಬನ್ನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳ್ತಾರೆ, ಒಂದು ಜಾಹಿರ್ ಮಾಡ್ಕೋಬೇಕು. ಇದು ಶಾಸ್ತ್ರ ಸಿದ್ಧವ, ಟೆಸ್ಟೆಡ್. ಇದು ಡಾಕ್ಟ್ರು ಒಳ್ಳೆಯ ಡಾಕ್ಟ್ರ್ ಅಂತ ಪ್ರೂವ್ ಆದರೆ ಔಷಧಿ ಕೊಟ್ಟು ಸತ್ತರೆ ಡಾಕ್ಟ್ರ್ ಅಪರಾಧ ಅಲ್ಲ. ನಮ್ಮಲ್ಲೇ ಗೊತ್ತಿದೆ ಈಗ ಆಗುತ್ತಾ. ಆದರೆ ಡಾಕ್ಟ್ರೇ ಅಲ್ಲ ಅವರು ಕೊಟ್ಟ, ಗೊತ್ತಾಯ್ತಾ. ವಾಸಿ ಆದರೂ ಅವ್ರು ಅರೆಸ್ಟ್ ಮಾಡ್ಬೋದು. ವಾಸಿ ಆಗಿದ್ದರೂ ಕೂಡ ಅವನು ತಪ್ಪು ದೋಷಿ. ಯಾಕೆ ಎತ್ತು ಕೊಟ್ಟು ವಾಸಿ ಆಯ್ತಲ್ಲ ಅಂದರೆ ವಾಸಿ ಆಗಿದ್ದು ಅವನು ಪುಣ್ಯ, ನಿನ್ನಿಂದ ಅಲ್ಲ. ಅದು ನೀನು ಲೈಸೆನ್ಸ್ ಇರಬೇಕು ಅವನಿಗೆ ಫಸ್ಟು. ಇಲ್ಲಲ್ಲ, ಅಂದರೆ ಸರ್ಕಾರದ ವ್ಯವಸ್ಥೆ ಆಗಿ ಇದು ಶಾಸ್ತ್ರದ ವ್ಯವಸ್ಥೆ ಹಾಗೆ. ಇದು ಪ್ರೂವನ್. ಇದು ಇಷ್ಟು ನಾರಾಯಣ ಕವಚ ಶೂರತ್ತು ಟೆಸ್ಟೆಡ್. ಏನೂ ಮಾಡೋಂಗಿಲ್ಲ ಅದಕ್ಕೆ, ಗೊತ್ತಾಯ್ತಾ. ಅದೇನು ಮಾಡಬೇಕೀಗ, ಕಾರಣ ಕೊಡಬೇಕೀಗ. ಮತ್ತು ದೋಷ ಎಲ್ಲಿದೆ ಹುಡುಕ್ಬೇಕೀಗ. ಎಲ್ಲಿ ತಿರುಪತಿಯಿಂದ ವಾಪಸ್ ಬರ್ತಾ ಆಕ್ಸಿಡೆಂಟ್ ಸತ್ತು ಹೋಗ್ಬಿಟ್ಟು. ತಿರುಪತಿಗೆ ಹೋಗಿತ್ತಪ್ಪ ಅಲ್ಲ, ಯಾಕೆ ವೆಂಕಟಾದ್ರಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ಪೂರ್ವ ಆಗಿಬಿಟ್ಟಿದೆ ಆಗಲೇ. ತಪ್ಪು ಇನ್ನೊಂದು ಕಡೆ ಇದೆ, ಇವನಲ್ಲಿ ತಪ್ಪಿದೆ. ಆದರೆ ಯಾತ್ರೆ ಮಾಡಿದ್ದರ ಫಲ ಇವನು ದರ್ಶನಕ್ಕಿಂತ ಮುಂಚೆ ಸಾಯಲಿಲ್ಲ, ಭಾಳ ಪುಣ್ಯ. ಆ ಪುಣ್ಯದಿಂದ ಅವನಿಗೆ ಮುಂದೆ ಎಷ್ಟೋ ಪಾಪ ಪರಿಹಾರ ಆಗಿದೆ. ಆ ಥರ ಯೋಚನೆ ಮಾಡಬೇಕು. ಅದು ಯಾವನು ABCD ಅವನ ಹತ್ರ ಕೆಲಸ ಆದರೂ ಉಪಯೋಗ ಇಲ್ಲ, ಅವನು ದೊಡ್ಡವನು ಪ್ರೂವ್ ಆಗೋದಿಲ್ಲ, ಗೊತ್ತಾಯ್ತಾ. ಕೆಟ್ಟದಾದ್ರೂ ಅಂತ ಅವನೇ ಕಾರಣ, ಕೆಟ್ಟದಾದ್ರೆ ಅವನೇ ಕಾರಣ. ಇದು ತಿಳ್ಕೋಬೇಕು. ನಮ್ಮಲ್ಲಿ ಹಾಗಾಗಿ ಉಲ್ಟಪಲ್ಟ ಆಗಿಬಿಟ್ಟಿದೆ. ಎಲ್ಲ ಶಾಸ್ತ್ರ ವಿಧಾನ ಬಿಟ್ಟುಬಿಟ್ಟು ಕಣ್ಣು ಕಡೆಗೆ ಹೋಗ್ತಾರೆ ಜನ. ಅದಕ್ಕೆ ಕಾರಣ ಕೊಡ್ತಾರೆ ಆಚಾರ್ಯ. ಹೀಗೆ ಯೋಚನೆ ಮಾಡಿ ಒಂದು ಮಂತ್ರ ಸಿದ್ಧಿ ಏನೇ ಹೋಮ ಹವನ ಏನೇ ಮಾಡಿ, ಪವಮಾನ ಮಾಡಿಸಿರ್ತಾರೆ. ಪವಮಾನ ಯಾರೊತ್ತರೂ ಗೊತ್ತಿಲ್ಲ ಅಷ್ಟವರಿಗೆ, ಬೋರ್ಡದು ಬರೆದಾಕ್ಬಿಟ್ಟಷ್ಟೇ. ಅದಲ್ಲ, ಗೊತ್ತಿರಬೇಕು. ಇವರು ಹೇಳಬೇಕಾದ್ರೆ ಪವಮಾನ ಯಾರು ಗೊತ್ತಾ ನಿಮಗೆ ಹೇಳಿ ಆಮೇಲೆ ಅದನ್ನು ಮಾಡಿಸ್ಬೇಕು. ನಮ್ಮಲ್ಲಿ ಇಲ್ಲೇ ಇಲ್ಲ, ಕಣ್ಣು ಮುಚ್ಕೊಂಡು ಮಾಡಿಸಿ ಅಭ್ಯಾಸ ಆಗಿಬಿಟ್ಟು ಕೆಟ್ಟೋಗಿದೆ. ಹೌದು, ಅದೇ ಆಗೋದಿಲ್ವಲ್ಲ, ಯಾತಕ್ಕೆ ಉತ್ತರ ಕೊಡ್ತಾರೆ. ಇಷ್ಟು ಕಾರಣ ಇದೆ, ನೆನಪಿಟ್ಕೋಬೇಕು. ಗುರು ಶಿಷ್ಯಯೋಹೋ ಅಯೋಗ್ಯತ್ವ. ಗುರು ಶಿಷ್ಯರಿಬ್ಬರು ಅಯೋಗ್ಯರು. ಅವ್ನು ಯಾವುದೋ ಕ್ವಾಲಿಫಿಕೇಟ್ ಮಾಡಿದ್ದಾರೆ, ಅದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ನೇ ಅಲ್ಲ, ಗೊತ್ತಾಯ್ತಾ. ಎಷ್ಟೋ ಕಡೆಗೆ ಅಪ್ಲೈ ಮಾಡಿದ್ರೆ ತೊಗೊಳೋದಿಲ್ಲ ತಕ್ಷಣ ಅವರು. ಅವ್ರದ್ದು ಕೆಲವು ಏನು ಮಾಡಿದ್ದಾರೆ ಗೊತ್ತಾ, ಬೇರೆ ಕಂಟ್ರಿಗಳಲ್ಲೆಲ್ಲ ಅವ್ರದ್ದೇ ಟೆಸ್ಟ್ ಬೇರೆ ಮಾಡ್ತಾರೆ. ಮತ್ತೆ ಮಾಡಿ ಅದರಲ್ಲಿ ಪಾಸ್ ಆದರೆ ಇದು ಇಲ್ಲಿ ಹೋದ್ರಿಲ್ಲ, ನಿಮ್ಮನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ. ಆದರೆ ನಮ್ಮಲ್ಲಿ ಒಪ್ಪಾಗಿಲ್ಲ, ಇವ್ರದ್ದೇ ಆದರೆ ಒಪ್ಪಲೇಬೇಕು ಇವರು. ಅದು ಗುರು ಶಿಷ್ಯರ ಅಯೋಗ್ಯರು. ಇವನು ಎರಡಾಗಿದೆ. ಇವ್ರು ಭಾರಿ ಬುದ್ಧಿವಂತ ಪಾಪ, ಇನ್ಸ್ಟಿಟ್ಯೂಷನ್ ಹೋಪ್ಲೆಸ್ಸು. ಪಾರ್ದ LET ಇಲ್ಲ, ರೆಕಗ್ನಿಷನ್ ಇಲ್ಲ, ಹೋಗ್ಬಿಟ್ಟ. ಇನ್ನೊಂದು ಅದು ಸೊಳ್ಳೆದೆ. ಇವರು ಕೋಟಾ ಸರ್ಟಿಫಿಕೇಟ್ ಸೇರ್ಕೊಂಡಿದ್ದಾರೆ. ಎರಡೂ ಆಗಿಬಿಟ್ಟು ಇಡ್ಲು ಹಡೆವಾರ ಇಡ್ಲಿಕ್ಕೆ. ಇವರು ಕೋಟಾ ಸ್ಟೂಡೆಂಟು, ಕೋಟಾ ಇನ್ಸ್ಟಿಟ್ಯೂಷನ್ನು. ಯಾವ ಡಿಗ್ರಿಲಿ ಕೊಡ್ತೀವಿ, ಇಲ್ಲಿ ಕೆಲಸ ಸಿಗುತ್ತೆ ಅವರಿಗೆ? ಎಲ್ಲೂ ಕೆಲಸ ಸಿಗೋದಿಲ್ಲ. ನಮಗೆ ಸಿಂಪಲ್ ಇಷ್ಟು ಗೊತ್ತು, ಈ ಓದಿಗೆ ಕೆಲಸ ಸಿಗುತ್ತೆ ಅಂತ ಗೊತ್ತಿದೆ, ಫಲಶ್ರುತಿ. ಅದು ಕೋರ್ಸಿಗೆ ಕೆಲಸ ಫಲಶ್ರುತಿ. ಯಾಕೆ ಸಿಗೋದಿಲ್ಲ? ಈ ಕಾರಣ ಕೋಟಾ ಸರ್ಟಿಫಿಕೇಟ್, ಅದು ಕೋಟಾ ಇನ್ಸ್ಟಿಟ್ಯೂಷನ್ನು. ಅದು ಕೋಟಾ ಇನ್ಸ್ಟಿಟ್ಯೂಷನ್ ಕೋಟಾ ಸರ್ಟಿಫಿಕೇಟ್, ಅದರಲ್ಲಿ ಇನ್ನೊಂದು ಡಬಲ್ ಕೋಟಾ. ಹೀಗೆಲ್ಲ ಆಗಬಾರ್ದು. ಒಂದು ಕೇಸ್ ಇದೆ. ಎಲ್ಲ ಹೀಗೆ ಎಲ್ಲ ಬಡ್ದು ಬಿದ್ದಕ್ಕೆ ಯಾವುದೂ ಹೋಗೋದೇ ಇಲ್ಲ. ಅದು ಕರೆಕ್ಟ್ ಎಲ್ಲದೂ ಹಾಗೆ ಇರೋದು ಶಾಸ್ತ್ರದಲ್ಲೇ. ಯಾವ ಶಾಸ್ತ್ರದ ಇವತ್ತು ಸರ್ವರ ಪಾಲನ ಮಾಡ್ತೀರಿ ಅಂತ ತಿಳ್ಕೊಂಡು ಪ್ರತಿಯೊಂದು ಅಕ್ಷರದಲ್ಲೂ ಎಲ್ಲ ರೂಪನೂ ಪರಮಾತ್ಮ ಇಟ್ಟಿದ್ದಾರೆ. ಅನುಸಂಧಾನ ಇದ್ದರೆ ವರ್ಕ್ ಆಗಿಬಿಡ್ತದೆ. ಈಗ ನೋಡಿ, ಗುರು ಶಿಷ್ಯಯೋಹೋ ಅಯೋಗ್ಯತ್ವ ಫಸ್ಟ್ ಕಾರಣ. ಯಾಕೆ ವರ್ಸ್ಟ್ ಕೇಸ್ ಫಸ್ಟ್ ತಗೊಂಡ್ರು. ನೆಕ್ಸ್ಟ್ ಇದೀಗ ಗುರು ವೃತ್ತೇರ ಪೂರ್ತಿ. ಇಬ್ಬರು ಯೋಗ್ಯರೇ, ಇಬ್ಬರು ಯೋಗ್ಯರೇ. ಆದ್ರೆ ಗುರುಕುಲವಾಸ ಗುರು ವೃತ್ತಿ ಮಾಡಿಲ್ಲ. ವೃತ್ತೇನು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ, ಅದನ್ನಿಲ್ಲ, ವರ್ಕ್ ಆಗ್ತಾ ಇಲ್ಲ. ಕೆಲವು ಸರ್ತಿ ಥಿಯರಿ ಮುಗಿದೋಗ್ಬಿಟ್ಟಿದೆ. ಒಂದು ವರ್ಷ ಪ್ರಾಕ್ಟಿಕಲ್ ಮಾಡಿ ಅವ್ನು ಸರ್ಟಿಫಿಕೇಟ್ ಕೊಡ್ತಾರೆ, ಮೊದಲು ಕೊಡೋದಿಲ್ಲ. ಆ ಕೆಲಸ ಮುಗಿಸಿಲ್ಲ ಅವ್ರು, ಇನ್ಕಂಪ್ಲೀಟ್ ಆಗಿಬಿಟ್ಟು ಯಾವುದೋ ಪ್ರಾಜೆಕ್ಟ್ ವರ್ಕ್ ಮುಗಿಸಿಲ್ಲ ಅಂತ ತಿಳ್ಕೊಬೇಡ. ಅದಾಗಿಲ್ಲ, ಅದು ಸರಿಯಲ್ಲ. ಗುರು ಶಿಷ್ಯ ಅಯೋಗ್ಯ, ಗುರು ಅಪೂರ್ತಿತಃ. ಆಮೇಲೆ ಅಪ್ರಸಾದ್, ಕೋರ್ಸ್ ಇನ್ಕಂಪ್ಲೀಟ್ ಆದರೆ ಹೇಗೋ ಹಾಗೆ. ಅಪೂರ್ತಿ ಅಂದರೆ ಇನ್ಕಂಪ್ಲೀಷನ್. ನಾವು 5 ವರ್ಷ ಕೋರ್ಸ್ 4 ವರ್ಷ ಹೋದರೆ ಎಲ್ಲರೂ ಕೆಲಸ ಸಿಗೋದಿಲ್ಲ. ಕೋರ್ಸ್ ಮುಗಿಸ್ಬೇಕು ಅವ್ರು.
ಅಪ್ರಸಾದಾತ್ ಗುರೋರ್ ವಿದ್ಯೆ. ಇನ್ನು ಮೂರನೇದು ಗುರುಗಳ ಅನುಗ್ರಹನೇ ಇಲ್ಲ. ಗೊತ್ತಾಯ್ತಾ? ಅದಕ್ಕೇನೆ ವಿರೋಚನ ಬಂದ. ಇಂದ್ರದೇವರು ಬ್ರಹ್ಮದೇವರು ಹೇಳಿದರು. ಇಂದ್ರದೇವರಿಗೆ ಅವ್ರು ಹೇಳಿದ ಅರ್ಥ ಆಯಿತು, ವಿರೋಚನೆ ಅಪಾರ್ಥ ಆಯಿತು. ಅನುಗ್ರಹ ಇಲ್ಲ ಅವರಿಗೆ. ಅರ್ಥ ಆಗ್ಬೇಕಾದ್ರೂ ಕೂಡ ಗುರು ಅನುಗ್ರಹ ಬೇಕು ಅಂತ. ಅನುಗ್ರಹ ಇದ್ದು ಬಿಟ್ರೆ ಹೇಳಿದ್ರು ಎಲ್ಲ ಬಂದೋಯ್ತು. ಓದಲೇ ಇಲ್ಲ, ಒಂದು ಅಕ್ಷರ ಪಾಠ ಹೇಳಿಕೊಟ್ಟಿಲ್ಲ. ತಲೆಮೇಲೆ ಕೈ ಇಟ್ಟು ಹೇಳಿದರೆ ಎಲ್ಲ ಸಮಸ್ತ ಶಾಸ್ತ್ರಜ್ಞ. ಗುರು ಅನುಗ್ರಹ ಕೆಲಸ ಮಾಡುತ್ತಾದ್ರಿಂದ ಅನುಗ್ರಹ ಸಂಪಾದನೆ ಮಾಡಿಲ್ಲ. ಇವತ್ತು ಎಲ್ಲ ಕಡೆ ನಡೀತಿರೋದು ಹೀಗೇನೆ. ಮಾರ್ಕ್ಸ್ ಕಾರ್ಡ್ ತೋರಿಸಿದ್ರೆ ಎಲ್ಲೂ ಕೆಲಸ ಸಿಗೋದಿಲ್ಲ. ಏನು ಸಿಗಬೇಕು? ಕಾಂಟ್ಯಾಕ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ ಫಸ್ಟು. ಯಾರ್ದೋ ಪರ್ಮಿಷನ್ ತಂದು ಕೊಟ್ಟರು ಒಪ್ಪಲ್ಲ. ಯಾರು ಕೊಡಬೇಕು? ಅವರು ಕನ್ಸರ್ನ್ ಪರ್ಸನ್ ಕೊಡಬೇಕು. ಅದಾರು ಹೆಡ್ ಮಾಸ್ಟ್ರೇ ಕೊಡಬೇಕು. ಡಿ ಸಿ ಕೊಟ್ಟರೆ ಒಬ್ಬ ಹೆಡ್ ಮಾಸ್ಟ್ರೇ ಕೊಡಬೇಕು. ಅದು ಪ್ರಿನ್ಸಿಪಾಲೇ ಕೊಡಬೇಕು. ಯಾರು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನ ಅದಿಲ್ಲ. ಗುರು ವೃತ್ತಿ ಅಂದರೆ ಯಾಕೆ ಗುರುಗಳು ಪ್ರಸಾದ ಮಾಡಿಲ್ಲ ಅಂದರೂ ಒಂದೇ, ಸಿ ಆರ್ ಸರಿ ಇಲ್ಲ ಅಂದರೂ ಒಂದೇ. ಸಿ ಆರ್ ಸರಿ ಇಲ್ಲದೆ ಹೋದರೆ ಸಿಗೋದಿಲ್ಲ. ಮೂರು ಕಾರಣ ಇದೆ. ಆದ್ದರಿಂದ ವಿದ್ಯಾ ನಾ ಯಥೋಕ್ತ ಫಲದ. ಅದಕ್ಕೆ ಆಚಾರ್ಯ ಒಂದೇ ಹೇಳಿದೆ, ವಿದ್ಯಾ ಯಾವುದೇ ವಿದ್ಯೆ ಕೂಡ ಫಲ ಕೊಡಬೇಕಾದ್ರೆ ಮೂರು ಇರಬೇಕು. ಯೋಗ್ಯ ಶಿಷ್ಯ, ಯೋಗ್ಯ ಗುರು. ಗೊತ್ತಾಯ್ತಾ? ಗುರು ವೃತ್ತಿ ಪೂರ್ಣ ಆಗಿದೆ. ಮುಖ್ಯ ಗುರು ಅನುಗ್ರಹವೇ ಸಂಪಾದನೆ ಮಾಡಿದ್ದಾನೆ. ಅವಾಗ ಏನಾಯಿತು ಅಂದರೆ ಆತ ಯಥೋಕ್ತ ಫಲ ಇಲ್ಲದೆ ಹೋದರೆ ಅದು ಫಲ ಕೊಡೋದಿಲ್ಲ. ಯಥೋಕ್ತ ಅಂದರೆ ಏನು? ಅಲ್ಲಿ ಏನು ಫಲ ಹೇಳಿದರೆ ಆ ಫಲ ಸಿಗೋದಿಲ್ಲ. ಏನೋ ಕೆಲಸ ಸಿಕ್ಕರೆ ಕೆಲಸ ಅಲ್ಲ ಅದು. ಮೂರು ಇರಬೇಕು. ಇದು ಅರ್ಥ ಮಾಡ್ಕೊಂಡು ಯಾವುದೇ ಮಾಡ್ಕೊಂಡು ನಾವು ಸ್ತೋತ್ರ ಪಾಠ ಹೇಳಬೇಕಾದ್ರೆ ಯಾವುದೇ ಸಿದ್ಧಿ ಕೆಲಸ ಮಾಡಿ ಇಂಥ ಫಲ ಸಿಗುತ್ತೆ ಅಂತ ಇದ್ದಿದ್ರೆ ಇದು ಟೆಸ್ಟ್ ಮಾಡಿದರೆ ಸಾಮಾನ್ಯವಾಗಿ ಮೂರು ಇರುತ್ತೆ ಅದರೊಳಗೆ. ಮೂರು ದೋಷ. ಯಾವುದೋ ಅಸಂಬದ್ಧ ಸ್ತೋತ್ರ ಯಾರೋ ಬರೆದಿರೋದು, ಇದೊಂದು ಭಯಂಕರ ಭಗವದ್ವೇಷಿ. ಇನ್ನೊಬ್ರು ಬರ್ಕೊಟ್ಟು ಇನ್ನೊಂದು ಬರ್ಕೊಟ್ಟಿರ್ತಾರೆ. ಮತ್ತೆ ಏನು ಉಪಯೋಗ ಇಲ್ಲ. ಎರಡನೇದು ಗುರುವೃತ್ತಿ ಹೆಸರು ಕೂಡ ಗೊತ್ತಿಲ್ಲ ಅವರಿಗೆ. ಅದು ಅವ್ರೇನು ಎಸ್ಕೇಪ್ ಆಗೋಗ್ಬಿಟ್ಟಿರ್ತಾರೆ. ಏನಂತ ಬರೆದಿಸ ಡಾಕ್ಟರ್ ಇರ್ತಾರೆ, ಮತ್ತೆ ನೆಕ್ಸ್ಟ್ ರಿಪೋರ್ಟ್ ಕೊಡಬೇಕು. ಅವನು ಹೇಳಿದ ಆಯ್ತೋ ಇಲ್ಲೋ ಅದು ಪೂರ್ತಿ ಕೆಲಸ ಮುಗಿದಾಗಲೆಕ್ಕ. ಅವನಿಗೆ ಭಾಷೆ ಆದ ಹೇಳೋದಿಲ್ಲ. ಆಗದಿದ್ದ ಮತ್ತೆ ಜ್ವರ ಬಂದು ಬೇಲಕ್ಕೆ ಬರ್ತಾನೆ. ಹಾಗೆ ಸರಿಯಲ್ಲ. ಅದು ಅಕ್ಸೆಪ್ಟ್ ಮಾಡಬೇಕದ. ಅಪ್ರಸಾದಾದ್ ಗುರೋರ್ ವಿದ್ಯಾ ನ ಯಥೋಕ್ತ ಫಲಪ್ರದ. ಅದನ್ನು ಮತ್ತಿನ್ನೂ ಕ್ಲಿಯರ್ ಮಾಡ್ತಾರೆ. ಇತಿ ಚ ಒಂದು ಬೇರೆ ಕೊಟೇಶನ್. ಈಗ ನೆಕ್ಸ್ಟ್ ಕೊಡೋದು ಎರಡು ಒಂದೇ ಆಗಿದ್ದರೆ ಕೊನೆಗೆ ಹೇಳ್ತಿದ್ರು. ಮಧ್ಯೆ ಒಂದಿದೆ. ವಿದ್ಯಾ ಕರ್ಮಾಣಿ ಚ ಸದಾ ಗುರೋ ಪ್ರಾಪ್ತಾ ಫಲಪ್ರದಾ. ಜನರಲ್ ಆಗಿ ವಿದ್ಯೆನೇ ಆಗಲಿ ಕರ್ಮಗಳೇ ಆಗಲಿ ಇವೇನಾಗಬೇಕದು ಗುರುಗಳ ಮೂಲಕ ಬಂದರೆ ಮಾತ್ರ ಫಲ ಕೊಡುತ್ತೆ, ಹೊರತು ಫಲ ಕೊಡೋದಿಲ್ಲ. ಅನ್ಯಥಾ ನೈವ ಫಲದಾಹ, ಇದರ ಫಲ ಕೊಡೋದಿಲ್ಲ. ಮೂರನೇದು ಪ್ರಸನ್ನೋಕ್ತಾ ಫಲಪ್ರದ. ಪ್ರಸನ್ನನಾಗಿ ಕೊಡಬೇಕು, ಇದರ ಕೊಡೋದಿಲ್ಲ. ಮೂರು ಭಾಗ ಇದೆ. ಹಿಂದೆ ಹೇಳಿದ್ದಕ್ಕೆ ವಿವರಣೆ ಇದೆ. ಎಲ್ಲ ವಿದ್ಯೆಗಳಿಗೂ ಅನ್ವಯಿಸುತ್ತೆ. ವಿದ್ಯಾ ಕರ್ಮಾಣಿ ಚ ಸದಾ ಗುರೋ ಪ್ರಾಪ್ತಾ ಫಲಪ್ರದ. ಇಲ್ಲೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಗುರುಗಳಿಂದ ಬಂದರೆ ಕೆಲಸ ಆಗುತ್ತೆ. ಗುರುಗಳು ಆ್ಯಕ್ಚುಲಿ ಬೃಹಸ್ಪತ್ಯಾಚಾರ್ಯ ಅವರಿಲ್ಲ. ವಿಶ್ವರೂಪಾಚಾರ್ಯ ಅಥೆಂಟಿಕ್ ಗುರುಗಳಲ್ಲ ಅವರು. ಬ್ರಹ್ಮದೇವ್ ಹೇಳಿದ್ದಾರೆ ಈಗ ಇವರು ಪಾಠ ಮಾಡಬಹುದು ಅಂತ ಹೇಳಿದರು. ಹಾಗೆ ವಿಶ್ವರೂಪಾಚಾರ್ಯ ಭಾರಿ ಕಡಿಮೆ ತಾರತಮ್ಯ. ಇಂದ್ರದೇವರು ಭಾರಿ ದೊಡ್ಡವರು. ಆದರೂ ಇವ್ರು ಹೇಳಿಸ್ಕೊಂಡು ಹೇಳಬೇಕಾದ್ರೆ ಇದು ಫಲ ಕೊಡೋದಿಲ್ಲ. ಅವ್ರು ನಾರಾಯಣ ಪಂಚ ಗೊತ್ತಿಲ್ಲ ಅಂತ ಏನಿಲ್ಲ, ಅವ್ರಿಗೆ ಗೊತ್ತೇ ಇದೆ. ಇವರು ಕೃಷ್ಣ ಇರುವ ಯಾರಿಗೆ ಪುಸ್ತಕ ವ್ಯವಸ್ಥೆ ಓದಿದ್ರು ಗೊತ್ತಾಗಲ್ಲ. ಆದರೆ ಅದರಿಂದ ಫಲ ಬರೋದಿಲ್ಲ. ಏನು ಮಾಡಬೇಕು ಅವರು? ಗುರು ಮುಖೇನ ಉಪದೇಶನೇ ಹೊಂದಬೇಕಿಂತ ಹೋದರೆ ಕೆಲಸ ಆಗೋದಿಲ್ಲ. ಅನ್ಯಥಾ ನೈವ ಫಲದಾಹ. ಅದಕ್ಕೆ ಅವರಿಂದ ಕಲಿಸ್ಕೊಂಡ್ರು ಫಲ ಅಲ್ಲೇ ಸಿಕ್ಬಿಡ್ತು ಇಮಿಡಿಯೇಟಾಗಿ. ಯಾಕೆ ಮೂರು ಇತ್ತು ಅವ್ರಿಗೀಗ. ಯಾಕೆ ಸ್ವರೂಪೋತ್ತಮ ಉತ್ತಮರಾಗಿಬಿಟ್ರೆ ಇನ್ನೂ ಎಷ್ಟು ಅಡ್ವಾಂಟೇಜ್ ಸಿಗುತ್ತೆ ಯೋಚನೆ ಮಾಡಿ. ಇನ್ನೂ ಕೆಲವು ಗಡಿ ಬರುತ್ತೆ. ಭಾರಿ ಆಶ್ಚರ್ಯ. ಈ ಶಂಬರಾಸನ ಪ್ರದ್ಯುಮ್ನ ಹುಟ್ಟುತ್ತಿರ್ಲಿಕ್ಕೆ ಸಮುದ್ರದಲ್ಲಿ ಹಾಕಿಬಿಡ್ತಾನೆ. ಎತ್ಕೊಂಡು ಹೋಗಿ ಕೊಡ್ತಾನೆ. ಮಾಯಾದೇವಿ ಈತನ ಹೆಂಡ್ತಿನೇ. ಹಾಗೆ ತಪ್ಸ್ಕೊಂಡು ಹೋಗ್ಬೇಕು ಅಲ್ಲಿಂದ. ಅವನು ಭಯಂಕರ ರಾಕ್ಷಸ. ತಪ್ಸ್ಕೊಳ್ಳೋದು ಸುಲಭ ಅಲ್ಲ. ಬೇಲಿನ ತಪ್ಸ್ಕೊಂಡ್ರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಅದು ಬಿಡ್ತಾರಾ? ಅವನು ಭಯಂಕರ ಮಾಯಾವಿ ಬೇರೆ ಜೊತೆಗೆ. ಅದಕ್ಕೆ ಅವಳು ಬೇಗ ಬೆಳೆಸಿಬಿಟ್ಟು ಉಪದೇಶ ಮಾಡ್ತಾಳು. ಅವಳು ಪರಶುರಾಮ ಮಂತ್ರ ಹೇಳ್ಕೊಡ್ತಾಳೆ. ಹೆಂಡತಿ ಅವಳು ಉಪದೇಶ ಮಾಡ್ತಾಳೆ. ಆ ವಿದ್ಯೆಯಿಂದ ಬರೀ ಅಲ್ಲ ಫಲ ಆಗಿ ಅವನು ಶಂಬರಾಸನ ಕೊಂದು ಬಂದು ಹೋಗ್ಬಿಡ್ತಾನೆ. ಎಷ್ಟು ಸಾಮರ್ಥ್ಯ ಇದೆ ಅಂದರೆ ಹೆಂಡ್ತಿನೇ ಗುರುವಾದ ಕಥೆ ಅದು. ಒಂದು ಎಲ್ಲ ನಮ್ಗೆ ಅರ್ಥ ಆಗಿಬಿಟ್ರೆ ಎಷ್ಟು ಗುರುಮಂತ್ರಕ್ಕೆ ವ್ಯಕ್ತಿ ಬರಬೇಕಾದ್ರೆ ಉಪದೇಶ ಇಲ್ಲದೆ ಹೋದರೆ ಕೆಲಸ ಮಾಡೋದಿಲ್ಲ. ಫಸ್ಟ್ ಡಾಕ್ಟ್ರ್ ಓದಿದ್ದೇನೆ, ಎಲ್ಲಿ ಓದಿ? ನಾನು ಮನೆಯಲ್ಲೇ ಓದ್ಕೊಂಡೆ, ಮನೆಯಲ್ಲೇ ಇರೋ ಅಂತ ಕಳಿಸಿಬಿಡ್ತೇನೆ. ಅದು ಬೆಲೆ ಇಲ್ಲ ಅದಕ್ಕೆ. ಅದು ಚೆನ್ನಾಗಿ ಓದಿರ್ಬೋದು ಅವನು, ಯಾಕಂದರೆ ಅರ್ಥನೂ ಆಗಿರ್ಬೋದು, ಕೇಳೋಲ್ಲ. ಅದು ಅಥೆಂಟಿಸಿಟಿ ಸಿಗೋದಿಲ್ಲ. ಅದು ಸ್ವಯಂ ಅಧ್ಯಯನ ಅಂಬೋದು ಒಂದು ಸ್ಟೇಜಲ್ಲಿ ಓಕೆ. ಆದರೆ ಸುಮ್ಮನೆ ಮಾಡೋಕ್ಕೋರ ಅಪರಾಧ ಆಗುತ್ತೆ, ಮಾಡಬಾರ್ದು. ಅನ್ಯಥಾ ನೈವ ಫಲದಾಹ ಪ್ರಸನ್ನೋಕ್ತಾ ಫಲಪ್ರದಾಹ ಇತಿ ತಂತ್ರಸಾರಿ. ಈ ಸರಿಯಾಗಿ ಭಾಷೆ ಎಲ್ಲೋ ಮಾತು ಹೇಳಿಬಿಟ್ಟಿರ್ತಾರೆ. ಇದನ್ನೇ ತಿಳ್ಕೊಂಡ್ಬಿಟ್ರೆ ಎಲ್ಲ ವಿದ್ಯಾಭ್ಯಾಸ ಓದಬೇಕು, ಏನು ಮಾಡಬೇಕು ಎಲ್ಲ ಗೊತ್ತಾಗುತ್ತೆ. ಏತಾಂ ವಿದ್ಯಾಂ ಅಧಿಗತಃ ವಿಶ್ವರೂಪಾತ್ ಶತಕ್ರತು ಕರ್ತೃ
ವಿಶ್ವರೂಪಾಚಾರ್ಯರಿಂದ ಏತಾಂ ಈ ವಿದ್ಯೆಯನ್ನು ಅಧಿಗತಃ ತಿಳಿದರು. ಅಧಿಗಮನ ಗಮನ ಅಂದರೆ ತಿಳ್ಕೊಂಡ್ರು. ಅದರಿಂದ ಏನಾಯಿತು? ತ್ರೈಲೋಕ್ಯ ಲಕ್ಷ್ಮೀಂ ಬಹುಜೆ, ಮೂರು ಲೋಕದ ರಾಜ್ಯವನ್ನು ಮತ್ತೆ ಅನುಭವಿಸಿದರು. ಅದು ಹೋಗ್ತಿತ್ತು ಅಟ್ಯಾಕ್ ಮಾಡಿ ಉಳ್ಕೊಂಡು ಹಾಗೇನೆ. ಜೊತೆಗೆ ವಿರಿಜಿತ ವೃದ್ಧಿ ರಾಕ್ಷಸರು ಗುಂಪಾಗಿ ಬಂದು ಎಲ್ಲರನ್ನ ಗೆದ್ದು ಬಿಟ್ಟು ಆ ಕಂಟಕ ಪರಿಹಾರ ಮಾಡ್ಕೊಂಡು ಬೆಳೆದ್ಬಿಟ್ರು. ಒಂದು ಸಣ್ಣ ತಪ್ಪಿಗೆ ನಮ್ಮ ದೃಷ್ಟಿ ಸಣ್ಣ ತಪ್ಪದು, ಅದು ದೊಡ್ಡ ಅಪರಾಧ. ಎಷ್ಟೋ ಕೆಲಸಗಳಿಗೆ ಒಂದೇ ಕಾರಣ, ಡಿಸೋಬಿಡಿಯಂಟ್ ಟು ದಿ ಸುಪೀರಿಯರ್ಸ್ ಬಟ್ ವೆರಿ ಎಫಿಷಿಯೆಂಟ್, ಕೌಂಟ್ ಆಗೋದಿಲ್ಲ. ಸೇವಾದ್ರೆ ಹೊರಟ ಅಂತಾನೆ ಅರ್ಥ. ಈಗ ಸರಿ ಹೋಯ್ತು, ಎಲ್ಲ ಸರಿ ಮಾಡಿಕೊಂಡು ಆಯ್ತಾ? ಸರಿ ಹೋಯ್ತು, ಈಗ ಸರಿ ಹೋಯ್ತಾ? ತ್ರೈಲೋಕ್ಯ ಲಕ್ಷ್ಮೀ ಅಂದ್ರೆ ತ್ರೈಲೋಕ್ಯ ರಾಜ್ಯ ಲಕ್ಷ್ಮೀ ಅಂತ. ಲಕ್ಷ್ಮಿ ಅಂದರೆ ಸಂಪತ್ತು ಅಂತ ಅರ್ಥ ಇದೆ. ಮೂರು ಲೋಕದ ಸಂಪತ್ತಿ ಒಡೆಯರಾಗಿದ್ರಲ್ಲ, ಅದು ಹೋಗೋ ಸ್ಥಿತಿ ಬಂದಿತ್ತು, ಎಲ್ಲ ಸರಿ ಹೋಯ್ತು. ಎಷ್ಟೋ ಆಗುತ್ತೆ, ಎಷ್ಟೋ ಸರಿ ಕೆಲಸ ಹೋಗಿರುತ್ತೆ. ಯಾವುದೋ ಸೋತು ಹೇಳಿದ್ರೆ ಅವರು ಇನ್ನೂ ಮುಗಿಸೇ ಇರೋದಿಲ್ಲ, ಇಷ್ಟು ದಿವಸ ಹೇಳಿ ಅಷ್ಟಕ್ಕೆ ಬಂದು ಸರಿ ಹೋಗ್ಬಿಟ್ಟಿರ್ತಾಗಿದೆ. ಆಮೇಲೆ ಬಿಡಬಾರ್ದು, ಕೋರ್ಸ್ ಮುಗಿಸ್ಬೇಕಾಗಿದೆ. ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಓದೋ ಬಿಟ್ಬಿಟ್ಟು ಏನು ಮಾಡ್ತಾರೆ? ಏನು ಉಪಯೋಗ. ಮುಂದೆ ಮಾಡ್ತಾನೆ ಅಂತ ಸೆಲೆಕ್ಟ್ ಮಾಡಿರೋದು ಅಷ್ಟೇ. ಹೇಗೂ ಸೆಲೆಕ್ಟ್ ಆಯ್ತು ಅಂತ ಸರಿಯಾಗಿ ಓದ್ತಾ ಹೋದರೆ ಅಥವಾ ಬಿಟ್ಟರೆ ಇನ್ವ್ಯಾಲಿಡ್. ಅಲ್ಲಿಗೆ ಆ ವಿಷಯ ಮುಗಿತು. ನವಮೋ ಅಧ್ಯಾಯ. ನೋಡಿ, ಒಂದು ವಿಷಯಕ್ಕೆ ಒಂದೊಂದು ಈ ರೀತಿ ಹೇಳಿದರೆ ಆಚಾರ್ಯ ಎಷ್ಟು ವಿಷಯ ಬರೆದಿದ್ದಾರೆ. ಇದೆಲ್ಲ ಗೊತ್ತಿಲ್ಲದವರು ಎಷ್ಟು ಜನಕ್ಕೆ ಭಾಗವತ ಅಪನಂಬಿಕೆ ಬರ್ತಾ ಇತ್ತು. ಎಲ್ಲ ಸರಿ ಹೋಯ್ತಾ ನೋಡಿ. ತಂತ್ರಸಾರ ಕೋಟ್ ಮಾಡಿದ್ದು, ತಂತ್ರಸಾರ. ಈ ತಂತ್ರಸಾರದಲ್ಲಿ ಇಲ್ಲ ಅದು. ಸೊ ಮೂಲ ತಂತ್ರಸಾರ ವಾಕ್ಯ ಕೋಟ್ ಮಾಡ್ತಾರೆ. ಆ ಗ್ರಂಥ ಇತ್ತು, ನೋಡೋದಕ್ಕಾಯಿತು, ಅದೆಲ್ಲ ನಮಗೆ ಅರ್ಥ ಆಗುತ್ತೆ. ಇದು ಆಚಾರ್ಯ ವಿಶೇಷತೆ. ನಾವು ಇದನ್ನೇ ಭಾಗವತಾತ್ಮರ್ಯ ಸಾಮಾನ್ಯ ಟೆಕ್ಸ್ಟ್ ಆಗಿ ಯಾವ ವಿದ್ಯಾಪೀಠಗಳಲ್ಲೂ ಇಲ್ಲ. ಆದ್ದರಿಂದ ಈ ದೋಷ ತಿದ್ದುಕೊಳ್ಳೋಕೆ ಬರೋದಿಲ್ಲ ಇವರಿಗೆ. ಆದ್ದರಿಂದ ಸಿದ್ಧಿ ಬರೋದಂತೆ ಆಗಿಬಿಡುತ್ತೆ. ಇದು ಹೇಳೋರಿಗೂ ಎಚ್ಚರಿಕೆ, ಕೇಳೋರಿಗೂ ಎಚ್ಚರಿಕೆ. ಬರೀ ಕೇಳೋರಿಗೆ ಅಷ್ಟೇ ಅಲ್ಲ, ಹೇಳೋರಿಗೂ ಎಚ್ಚರಿಕೆನೇ. ಎಲೆಕ್ಟ್ರಿಷಿಯನ್ ವಾರನ್ ಕೊಟ್ಟರೆ ಅವನಿಗೂ ಅಪ್ಲಿಕಬಲ್ ಅದು. ನೀವು ಬಿಟ್ಟರೆ ನಾನು ಬಿಟ್ಟರೆ ಸ್ವಲ್ಪ ಶಾಕ್ ಹೊಡೆಯುತ್ತೆ ಅಂತ ಹೇಳಬೇಕು, ಅವ್ನು ಬೇರೆ ದಾರಿ ಇಲ್ಲ. ಆ ರೀತಿ ತಿಳ್ಕೊಂಡಾಗ ಒಂದು ನಿಷ್ಠೆ ಬರುತ್ತೆ, ಶ್ರದ್ಧೆ ಎಲ್ಲ ಬಂದು ಸರಿಯಾಗಿ ಮಾಡ್ತಾರೆ. ಇದು ಮಾಡೋಕ್ಕಾಗೋದಿಲ್ಲ. ದೇವಾಭೂಜು ಮುಂದಿನ ಅಧ್ಯಾಯ ನಾಳೆ, ಬೇರೆ ವಿಷಯ. ನಾಳೆ ದ್ವಾಸೆ. ಆ ಪಾಠ ದ್ವಾಸೆ ಮುಖ್ಯ ಅಲ್ಲ, ಪಾಠ ಇಲ್ಲ.